ಹೇಗಿತ್ತು ಬಿಗ್ ಬಾಸ್ ಮನೆ? ಇಬ್ರು ಕೂಡ ಲವ್ ಮಾಡಕ್ ಬಿಗ್ ಬಾಸ್ ಬಂದಿದ್ದಾರೆ. ನಿಮ್ಮನ್ನೇನೋ ಮೇಲ್ ಹಚ್ಚಿ ನಾವೇನೋ ಪಡಿಬೇಕು ಅಂತಿರಲ್ಲ, ಅಥವಾ ನೀವು ಆಡೋ ಎಲ್ಲ ಮಾತು ನಾವು ಕೇಳಿಸ್ಕೋತೀವಿ ಅಂತಲ್ಲ. ಗೌರವ ದೊಡ್ಡವರಾಗಲಿ ಚಿಕ್ಕವರಾಗಲಿ ಕೊಟ್ಟು ಪಡಿಬೇಕು. ಬಿಗ್ ಬಾಸ್ ಮನೇಲಿ ಇರ್ಬೇಕಂದ್ರೆ ಜಗಳ ಆಡಕ್ ಬರ್ಬೇಕು, ಕೂಗಾಡಕ್ ಬರ್ಬೇಕು. ನೀವೇನೋ ಮಾಡ್ಬೇಕಾಗಿಲ್ಲ, ಅವರೇ ಎಲ್ಲ ಮಾಡಿಸ್ತಾರೆ. ಬಿಗ್ ಬಾಸ್ ಮನೆ ಅಂತ ಬಂದಾಗ ಯಾರು ತುಂಬಾ ಫೇಕ್ ಅಂತ ನಿಮಗೆ? ಅವ್ರಿಗೊಂದು ವಾರ್ನಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ಅಲ್ವಾ, ಅದರಿಂದ ಆದ್ರೂ ಬದಲಾಗ್ಲಪ್ಪ ಅಂತ. ರಕ್ಷಿತಾ ಬಹಳ ಇನ್ನೋಸೆಂಟ್. ರಕ್ಷಿತಾ ಇನ್ನೋಸೆಂಟ್ ಅಲ್ಲ, ಬಾರಂತಹ ಚೈಲ್ಡ್ ಚಪಾತಿ ವೈಲ್ಡ್ ಕಾರ್ಡ್ ಎಂಟ್ರಿ ರಘು ಅವ್ರು ಬಂದಿದ್ದು ಬಹಳ ಒಳ್ಳೇದಾಯ್ತು. ಈ ಥರ ಯಾರೂ ಹುಡುಗರು ಇರಲಿಲ್ಲ, ಅಂದರೆ ಹುಡುಗರೆಲ್ಲ ಸಪ್ಪೆ ಆಗೋದು. ಅಟೆನ್ಷನ್ ಸೀಕ್ ಮಾಡೋರು ಅದೇ ನಮ್ಮ ಮೇಡಮ್ ಅದು ಕೇಳಪ್ಪ ಇದು ಕೇಳಪ್ಪ. ಆಡೋ ಪ್ರತಿಯೊಂದು ಮಾತಿನ ತೂಕ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ನಾನೊಂದು ವಿಶೇಷವಾದಂತಹ ಸಂದರ್ಶನದಲ್ಲೇ ಇದ್ದೀನಿ, ಬಿಗ್ ಬಾಸ್ ಮಾತುಕತೆ. ನೀವೆಲ್ಲರೂ ಕೂಡ ನೋಡಿರ್ತೀರಾ, ನಿನ್ನೆ ಅಂದರೆ ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ನಿಂದ ಇಬ್ಬರು ಆಚೆ ಬಂದಿದ್ದಾರೆ. ನನ್ನ ಜೊತೆಗೆ ಅಶ್ವಿನಿ, ನಂದು ಆ್ಯಶ್ ಅವರು ಇದ್ದಾರೆ. ಸೊ ಬನ್ನಿ ಅವ್ರ ಜೊತೆಗೆ ಮಾತಾಡ್ಸೋಣ, ಸಾಕಷ್ಟು ಅವ್ರ ಜೊತೆಗೆ ಚರ್ಚೆ ಮಾಡೋದಿದೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಯ್ ಅಶ್ವಿನಿ ಅವರೇ, ಹೇಗಿದ್ದೀರಾ? ಹಾಯ್ ಪಲ್ಲವಿ, ನಾನು ಚೆನ್ನಾಗಿದ್ದೀನಿ, ತುಂಬ ಪ್ರಿಟಿಯಾಗಿ ಕಾಣಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ ಟು. ಹೇಗಿತ್ತು ಬಿಗ್ ಬಾಸ್ ಮನೆ? 3 ವಾರ ತನಕ ಇದ್ರಿ, ಹೇಗಿತ್ತು? 3 ವಾರ ಇದ್ದಿದ್ದು, ಸೊ ಲೆಟ್ಸ್ ಟೇಕ್ ಇಟ್ ದಟ್ ವೇ. ಬಟ್ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ವೈಸ್ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ಈ 3 ವಾರದಲ್ಲಿ ನಿಮ್ಮ ಜರ್ನಿ ಹೇಗಿತ್ತು? ಚಾಲೆಂಜಿಂಗ್, ಅಷ್ಟು ಜನರ ಜೊತೆ ಇಟ್ ಈಸ್ ಪ್ರಿಟಿ ಚಾಲೆಂಜಿಂಗ್ ಅಲ್ವಾ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ ಇದ್ದಿದ್ದರಿಂದ ಯಾವಾಗ ಏನಾಗ್ತಿತ್ತು ಯಾರಿಗೂ ಐಡಿಯಾ ಇರಲಿಲ್ಲ. ಬಿಗ್ ಬಾಸ್ದೊಂದು ಪ್ಯಾಟರ್ನ್ ಇರುತ್ತೆ, ಒಂದು ಶೋದು ಒಂದು ಪ್ಯಾಟರ್ನ್ ಇರುತ್ತೆ. ಈಗ ಆ್ಯಂಕರ್ ಬಿಟ್ಟಾಗುತ್ತೆ, ಆಮೇಲೆ ಕ್ವೆಶನ್ ಶೂಟ್ ಮಾಡ್ತೀರಾ, ಅದೊಂದು ಪ್ಯಾಟರ್ನ್ ಇರುತ್ತೆ. ಬಟ್ ಈ ಸತಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟೇ ಇಟ್ಟಿದ್ದರಿಂದ ಯಾವಾಗ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಯಾವಾಗ ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಯಾರಿಗೆ ಪವರ್ ಸಿಗುತ್ತೆ, ಯಾರಿಗೆ ಇಮ್ಯುನಿಟಿ ಸಿಗುತ್ತೆ. ಅಂದರೆ ಈ ಫೈನಲ್ 3rd ವೀಕಲ್ಲಿ ಫೈನಲ್ ಅಂತ ಬಂದಾಗ ಬಿಗ್ ಬಾಸು ಒಂದು ಹಿಂಟ್ ಕೊಟ್ಟಿದ್ರು, ಗುಂಪು ಗುಂಪಾಗಿ ಬೇಕಾದರೂ ಹೋಗ್ಬೋದು, ಇಂಡಿವಿಜುವಲ್ ಆಗಾದರೂ ಹೋಗ್ಬೋದು ಅಂತ. ನೀವೇನೆಲ್ಲ ಏನು ಅನ್ಕೊಂಡಿದ್ರಿ? ಮಾಸ್ ಎವಿಕ್ಷನ್ ಇದ್ದೇ ಇರುತ್ತೆ ಅಂತಾನೆ, ಬಿಕಾಸ್ ದ ಶೋನೇ ಹಂಗಿದ್ದಾಗ, ಪ್ಯಾಟರ್ನೇ ಹಂಗಿದ್ದಾಗ, ಓಪನ್ ಆಗಿ ಕ್ಲಾರಿಟಿನೇ ಕೊಟ್ಟಿದ್ದಾಗ ಮಾಸ್ ಎವಿಕ್ಷನ್ ಇದ್ದೇ ಇರುತ್ತೆ ಅಂತ ಕ್ಲಾರಿಟಿ ಕೂಡ ಇತ್ತು. ಬಟ್ ದ ಥಿಂಗ್ ಈಸ್, ಅದರಲ್ಲಿ ನಾನಾಗಿರ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಯಾರು ಈ ವೀಕ್ ಆಗಿದ್ರು ಅಥವಾ ಯಾರು ಸರಿಗೆ ಆಡಲಿಲ್ವೋ, ಸರಿಗೆ ಸ್ಟ್ಯಾಂಡ್ ತೊಗೊಂಡಿಲ್ವೋ ಅವರಾಗಿರ್ತಾರೆ ಅಂತಲೇ ಅಂದ್ಕೊಂಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಈ ವೀಕ್ ಆಡೋ ಆಪರ್ಚುನಿಟಿನೇ ಸಿಗಲ್ಲ. ಈ ವೀಕಲ್ಲ, 3 ವೀಕಲ್ಲೂ ಫಸ್ಟ್ ಜಂಟಿ ಆಗಿದ್ದಾಗ ಅಭಿಷೇಕ್ ಅವ್ರು ಆಡ್ತಿದ್ರು, ಒಬ್ರು ಮಾತ್ರ ಜಂಟಿ ಆಡಬೇಕಿತ್ತು, ಇನ್ನೊಬ್ರು ಕೂರ್ಬೇಕಿತ್ತು. ಅನ್ಫಾರ್ಚುನೇಟ್ಲಿ ನಾನು ಬಿಟ್ಕೊಡ್ತಾ ಇದ್ರಿ. ಯಾಕೆ ಬಿಟ್ಕೊಡ್ತಾ ಇದ್ವಿ ಪ್ರಶ್ನೆ ಅಲ್ಲ. ಒಂಟಿ ಜಂಟಿ ಅಂತ ಬಂದಾಗ ನಾವು ಒಂಟಿಯ ವಿರುದ್ಧ ಗೆಲ್ಬೇಕಿತ್ತು. ಆ ಕಡೆಯಿಂದ ಧನು ಬಂದಾಗ ಈ ಕಡೆಯಿಂದ ಅಭಿನಯ ಕಳಿಸ್ಬೇಕಾಗಿತ್ತು. ಇಟ್ ವಾಸ್ ನಾಟ್ ಅ ಗ್ರೂಪ್ ಫೈಟ್. ಯಾರು ಫಿಸಿಕಲಿ ಫಿಟ್ ಇದ್ದಾರೆ, ಆ ಕಡೆಯಿಂದ ಒಪೋನೆಂಟ್ ಯಾರು ಬರ್ತಿದ್ದಾರೆ ಅದೆಲ್ಲ ರೀಡ್ ಮಾಡಬೇಕಾಗಿತ್ತು. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಆಡಬೇಕಾಗಿತ್ತು. ಹಾಗಾಗಿ ನಾವು ಅಭಿನಯ ಪ್ರಯಾರಿಟೈಸ್. ಅವರೆಷ್ಟು ಟಾಸ್ಕ್ಗಳಲ್ಲಿ ಅಂದರೆ ಗೆದ್ರು ಇಲ್ಲ, ಅದು ಒಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ವಿ ನೆವರ್ ನೋ ಯಾವ ಟಾಸ್ಕಲ್ಲಿ ಯಾರು ಗೆಲ್ತಾರೆ. ನೀವು ನೋಡೋಕೆ ಸಣ್ಣ ಇದ್ದೀರಾ ಹಾಗಂತ ಯಾವ ಟಾಸ್ಕು ನಿಮ್ಮ ಕೈಲಿ ಆಡೋಕ್ಕಾಗಲ್ಲ ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿ ಬಿಟ್ರೇನೆ, ಆ ಕಾಡಕ್ಕೆ ಹೋದ್ರೇ ನೀವೆಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗೋದು. ಸೊ ಹಾಗಾಗಿ ಫಿಸಿಕಲ್ ಫಿಟ್ನೆಸ್ ವೈಸ್ ಯಾರು ತುಂಬ ಜಿಮ್ ಮಾಡಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿರ್ತಾರೆ ಅವರಿಗೆ ಕೆಲವೊಂದು ವಿಚಾರಗಳು ಈಸಿ ಆಗುತ್ತೆ. ಬ್ಯಾಲೆನ್ಸಿಂಗ್ ಆಗಿರ್ಬೋದು, ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಫಾಸ್ಟ್ ಮೂವ್ ಮಾಡೋದಾಗಿರ್ಬೋದು, ಈಸಿ ಆಗಿರುತ್ತೆ. ಫ್ಲೆಕ್ಸಿಬಲ್ ಬಾಡಿ ಇರುತ್ತೆ, ಮೊಬಿಲಿಟಿ ಇರುತ್ತೆ. ಹಾಗಾಗಿ ಅಭಿನಯ ಚೂಸ್ ಮಾಡಿದೆ ಹೊರತು ನನ್ನ ಕೈಲಿ ಆಗಲ್ಲ ಅಂತಲ್ಲ. ಆಪರ್ಚುನಿಟೀಸ್ ಎಲ್ರಿಗೂ ಸಿಗತ್ತೆ ಅನ್ನೋದು ತಲೆನಲ್ಲಿ ಇತ್ತೆ ಹೊರತು ಲಿಮಿಟೆಡ್ ಆಪರ್ಚುನಿಟಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಇಟ್ ಈಸ್ ಅನ್ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದರಿಂದ ನಮ್ಗೆ ಯಾರಿಗೂ ಪ್ಯಾಟರ್ನೇ ಗೊತ್ತಾಗ್ತಿರ್ಲಿಲ್ಲ. ಓಕೆ, ಬಿಗ್ ಬಾಸ್ ಮನೆಯಿಂದ ಬಂದಂತಹ ಸ್ಪರ್ಧಿಗಳಿಗೆ ನಾವು ಕೇಳಿದಾಗ ನಿಮ್ಮ ಅಭಿಷೇಕ್ ಅವರ ಬಗ್ಗೆ, ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅವರಿಬ್ರು ಕೂಡ ಲವ್ ಮಾಡಕ್ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂತ, ಈ ರೀತಿ ಸ್ಟೇಟ್ಮೆಂಟ್. ಅಂದರೆ ನೀವು ಒಪ್ಕೋತೀರಾ ಇದನ್ನ? ಅಲ್ಲ, ಇದೇ ಫಸ್ಟ್ ಟೈಮ್ ಕೇಳಿದ್ದು. ಬೆಳಗ್ಗೆಯಿಂದ ಮಾಡಿದ ಯಾವ ಇಂಟರ್ವ್ಯೂ ಯಾರು ಕೂಡ ಈ ಇಂಪ್ರೆಷನ್ ಹೇಳಿರಲಿಲ್ಲ. ಇಟ್ಸ್ ಗುಡ್ ನ್ಯೂಸ್. ಗುಡ್ ನ್ಯೂಸೋ ಯಾವ ನ್ಯೂಸೋ ಗೊತ್ತಿಲ್ಲ. ಬಟ್ ಆನೆಸ್ಟ್ಲಿ ಹಿ ಈಸ್ ಯಂಗರ್ ಟು ಮೀ.
ಸೊ ಹಾಗಾಗಿ ಒಳಗೆ ಹೋಗೋವಾಗ್ಲೂ ನನಗಂತೂ ಟ್ರಾಲ್ಸ್ನು ನೋಡಿದಾಗ್ಲೂ ಅದು ಫ್ರೆಂಡ್ಶಿಪ್ ಕಾಣಿಸ್ತೆ ಹೊರತು ಫ್ರೆಂಡ್ಶಿಪ್ನು ಮೀರಿದ ಕೆಮಿಸ್ಟ್ರಿ ಕಾಣಿಸ್ಲಿಲ್ಲ. ಯಾಕಂದ್ರೆ ಅಭಿ ಎಲ್ಲರ ಜೊತೆನೂ ಹಾಗೆ ಇದ್ರು, ನನ್ನ ಜೊತೆ ಮಾತ್ರ ಅಲ್ಲ. ರಾಂಗ್ ಸ್ಟೇಟ್ಮೆಂಟ್. ಓಕೆ, ಜಗಳ ಅಂತ ಬಂದಾಗ ಒಂದು ವೀಕಲ್ಲಿ ನೀವು ಹೆಚ್ಚಾಗಿ ಕಾಣಿಸ್ಕೊಂತೀರಾ. ಅಂದರೆ ಅಶ್ವಿನಿ ಅವರಿಗೆ ಒಂದು ಬ್ಲಡ್ ಬಂತು ಅಂತ ಹೇಳಿ, ನಿಜಕ್ಕೂ ಅದು ಏನಾಗಿದ್ದು? ಏನಿಲ್ಲ, ಅಸುರ ಆಗಿದ್ದಾಗ ಸುದಿ ಅವರು ಅಲ್ಲಿ ಹೋಗಿ ಬಾಟಲ್ ಕಿತ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ನಾನು ಬಾಟಲ್ ಕಿತ್ಕೊಳಕ್ಕೆ ಹೋಗ್ತೀನಿ, ಅವರು ಮೂವ್ ಮಾಡ್ತಾರೆ. ಮೂವ್ ಮಾಡಿದಾಗ ಏನಾಗುತ್ತೆ, ಫೇಕ್ ನೇಲ್ಸ್ ಇದ್ದಿದ್ರಿಂದ ಅದು ಒಂದು ಸ್ಕ್ರ್ಯಾಚ್ ಆಗುತ್ತೆ. ಆ ಸ್ಕ್ರ್ಯಾಚ್ ಬಗ್ಗೆ ಅವ್ರು ಮಾತಾಡೋದೇ ಇಲ್ಲ, ಇನ್ನೂ ಕಿರ್ಚಾಡ್ತಾರೆ, ಏನೋ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಸೆಕ್ಷನ್ 307 ಹಾಕ್ತೀನಿ, ಈಚೆ ಬಾ ನೋಡ್ಕೋತೀನಿ, ಹೌದಾ ಎಲ್ಲ ಇವು ಅಂತೆಲ್ಲ ಮಾತಾಡ್ತಾರೆ. ಸೊ ನಾವು ಒಬ್ಬ ವ್ಯಕ್ತಿಗೆ ಗೌರವ ಕೊಡ್ತಿದ್ದೀವಿ ಅಂದರೆ ಬಹುಶಃ ಅದು ಅವರು ವಯಸ್ಸು, ಎಕ್ಸ್ಪೀರಿಯನ್ಸ್, ಅವ್ರು ಮಾಡಿರೋ ಕೆಲಸನ ಕನ್ಸಿಡರ್ ಮಾಡಿ ಕೊಡ್ತಿರ್ತೀವಿ ಹೊರತು ನಿಮ್ಮನ್ನೇನೋ ಮೇಲ್ ಹತ್ತಿಸಿ ನಾವೇನೋ ಪಡಿಬೇಕು ಅಂತಿರಲ್ಲ, ಅಥವಾ ನೀವು ಆಡೋ ಎಲ್ಲ ಮಾತು ನಾವು ಕೇಳಿಸ್ಕೋತೀವಿ ಅಂತಲ್ಲ. ಗೌರವ ದೊಡ್ಡವರಾಗಲಿ ಚಿಕ್ಕವರಾಗಲಿ ಕೊಟ್ಟು ಪಡಿಬೇಕು. ಮೋರ್ ದ್ಯಾನ್ ದ್ಯಾಟ್ ಅವರ ಪ್ರಕಾರ ಬರೀ ನೀವು ಮ್ಯಾಡಮ್ ಅಂದರೆ ಮಾತ್ರ ರೆಸ್ಪೆಕ್ಟ್. ನಮ್ಮ ಪ್ರಕಾರ ರೆಸ್ಪೆಕ್ಟ್ ಜೊತೆಗೆ ಒಂದು ನಂಬಿಕೆ ಕೂಡ ಉಳಿಸ್ಕೋಬೇಕು, ಅದನ್ನು ಗಳಿಸ್ಕೋಬೇಕು. ಈಗ ನಾನು ಅಭಿ ಆಲ್ ದ ಅದರ್ ಗರ್ಲ್ಸ್ ನೀನು ಅಂತಲೇ ಮಾತಾಡ್ತೀವಿ. ನಾನು ಪರ್ಸ್ನಲಿ ಹಾಗೆ ಮಾತಾಡಲ್ಲ, ನೀವು ಹೋಗಿ ಬನ್ನಿ ಅಂತಲೇ ಗೌರವಾನ್ವಿತವಾಗಿ ಮಾತಾಡ್ತೀನಿ. ಆದರೆ ಅಲ್ಲಿ ನಾವು ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೋಬೇಕಿತ್ತು. ಆರ್ಟಿಸ್ಟ್ಗಳಾಗಲ್ಲದೆ ಅಲ್ಲಿ ಕಂಟೆಸ್ಟೆಂಟ್ಸ್ ಆಗಿ ಹೋಗಬೇಕಾಗಿತ್ತು. ನಾವು ಆ್ಯಕ್ಟರ್ಸ್ ಆಗಿ ಸೆಟ್ಟಲ್ಲೇ ಬೇರೆ ಥರ ಇರ್ತೀವಿ. ಹಾಗಂತ ನಮಗೆ ಗೌರವ ಇಲ್ವಾ? ಹೊರಗಡೆ ನಮ್ಮದೇ ಆದಂಥ ಇಮೇಜ್ ಇದೆ, ನಮಗೂ ಗೌರವ ಇದೆ. ನಿಮ್ಮನ್ನ ಪ್ರೀತಿಸಿದ ಆ ಜನನೇ ನಮಗೂ ಪ್ರೀತಿ ಕೊಟ್ಟಿರೋದು. ನೀವು ಕಾಣಿಸ್ಕೊಂಡಿರೋ ಅದೇ ಟಿವಿನಲ್ಲೇ ನಾವು ಕಾಣಿಸ್ಕೊಂಡಿರೋದು. ಇಟ್ ಡಸಂಟ್ ಮೀನ್ ಒಬ್ಬರಿಗೆ ಗೌರವ ಕೊಡ್ತಿದ್ದೀವಿ ಅಂದರೆ ಇಟ್ ಡಸಂಟ್ ಮೀನ್ ನೀವು ಆಡಿದ್ದೆಲ್ಲ ನಾವು ಕೇಳಿಸ್ಕೊತೀವಿ. ಯಾವಾಗ ಮಾತಾಡಬೇಕು ಅವಾಗ ಮಾತಾಡ್ತೀವಿ. ನಿಮ್ಮ ಥರ ಎಲ್ಲ ವಿಚಾರಕ್ಕೂ ಮೂಗು ತೋರಿಸ್ಕೊಂಡು ಹೋಗಲ್ಲ. ಅದೇ ವ್ಯತ್ಯಾಸ ಆ ಅಶ್ವಿನಿಗೂ ಈ ಅಶ್ವಿನಿಗೂ. ಅಲ್ಲ, ಆ ರೀತಿ ಮೂಗು ತೂರ್ಸ್ಕೊಂಡು ಹೋದ್ರೇನೆ ಬಿಗ್ ಬಾಸ್ ಮನೇಲಿ ಇರೋಕ್ಕಾಗೋದಾ? ನಮ್ಗೆ ಗೊತ್ತಿಲ್ಲಪ್ಪ, ಎಲ್ಲರೂ ಇದೇ ನಂಗೂ ಗೊತ್ತಿಲ್ಲ. ಯಾಕಂದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅದೊಂದೇ ಉತ್ತರ ನಮ್ಗೆ ಇದುವರೆಗೂ ಬಿಗ್ ಬಾಸ್ ಟೀಮಿಂದ ಸಿಕ್ಕಿರೋದು. ಸೊ ಹಾಗಾಗಿ ಬರೀ ನಾಟಕ ಮಾಡ್ತಿದ್ದು ತುಂಬಾ ಜನ ಹಳೆ ಸೀಸನ್ಸ್ ಅಲ್ಲಿ ಹಿಂಗೆ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಸೊ ಯಾವಾಗ ಏನೇ ಸ್ಟ್ರಾಟಜಿ ಮಾಡಿ, ಫಸ್ಟ್ ವೀಕ್ ಅವ್ರು ಮಾಡಿದ ಸ್ಟ್ರಾಟಜಿ ವರ್ಕ್ ಆಯಿತು, ಸೆಕೆಂಡ್ ವೀಕ್ ಅವ್ರು ಮಾಡಿದ ಸ್ಟ್ರಾಟಜಿ ವರ್ಕ್ ಆಯಿತು, ಥರ್ಡ್ ವೀಕ್ ಅವ್ರು ಮಾಡೋಕ್ಕೆ ಹೋಗಿದ್ದ ಸ್ಟ್ರಾಟಜಿ ನೋಡಿ ಜನ ಮುಖ ತುಂಬ ಉಗಿದ್ರು. ಯಾವಾಗಲೂ ಒಂದೇ ವರ್ಕ್ ಆಗಲ್ಲ, ಅಥವಾ ಯಾವಾಗಲೂ ಕಿರ್ಚಾಡೋದು ವರ್ಕ್ ಆಗಲ್ಲ. ಓಕೆ, ನಿಮಗಿಂತ ಲೋ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಆಟ ಆಡ್ತಿದ್ರು? ಯಾರು ಲಾಸ್ಟ್ ವೀಕ್ ಹೋಗ್ಬೇಕಿತ್ತು ನಿಮ್ಮನ್ನು ಬಿಟ್ಟು? ಆಕ್ಚುಲಿ ನನಗಿಂತ ತುಂಬ ಚೆನ್ನಾಗಿ ನೀವೇ ಎಲ್ಲ ಆ್ಯಂಗಲಿಂದ ನೋಡಿದ್ದೀರಾ, ನೀವೇ ಹೇಳಬೇಕು ಆ ಪ್ರಶ್ನೆಗೆ ಉತ್ತರ. ಯಾಕಂದರೆ ನಾವು ಬರೀ ಒಂದು ರೂಮಲ್ಲಿ ಮಾಡ್ತಿರೋದು, ಒಂದು ರೂಮಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲಿ ಮನೇಲಿ ಆಗ್ತಿದ್ದಂತೆ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿರುತ್ತೆ. ನೀವು ಹೇಳಿ, ಯಾರು ನನಗಿಂತ ವೀಕಾಗಿ ಆಡ್ತಿದ್ರು? ನಿಮಗಿಂತ ವೀಕಾಗಿ ಧ್ರುವಂತವ್ರಿದ್ರು. ಹೌದು, ಅದು ಬಿಟ್ಟು ಹುಡುಗಿರು ಯಾರು ಇರಲಿಲ್ವಾ? ಹುಡುಗಿರು ಯಾರಿದ್ರು? ಹುಡುಗಿರಿದ್ರು. ಸ್ಪಂದನಾ ಅವರಿದ್ರು. ಎಲ್ಲೂ ಕೂಡ ವಾಯ್ಸ್ ರೈಸ್ ಮಾಡ್ತಾ ಇರಲಿಲ್ಲ ಅವರು. ಸೊ ಅವರಿದ್ರು. ಅದನ್ನು ಬಿಟ್ಟು ಜಾನ್ವಿ ಅವರಿದ್ರು, ಬಟ್ ಅವ್ರು ಸೇವ್ ಆದರು. ಜಾನ್ವಿನೂ ಕೂಡ ಏನು ಆಟ ಆಡ್ತಾ ಇರಲಿಲ್ಲ, ಅವ್ರು ಸೇವ್ ಆದರು. ಆಮೇಲೆ ಅಭಿಷೇಕ್ ಅವರು ಕೂಡ ಏನು ಗೇಮ್ ಆಡ್ತಾ ಇಲ್ಲ. ನಿಮ್ಮಿಬ್ಬರಿಗೆ ಹೋಲಿಸ್ಕೊಂಡ್ರೆ ಅವ್ರು ಆಚೆ ಬರ್ಬೋದಿತ್ತು. ಅದೇ ಜನನು ನೋಡ್ತಿರ್ತಾರೆ. ಸೊ ಓಕೆ, ಬಿಗ್ ಬಾಸ್ ಮನೇಲಿ ಇರಬೇಕಂದ್ರೆ ಜಗಳ ಆಡಕ್ಕೆ ಬರಬೇಕು, ಕೂಗಾಡಕ್ಕೆ ಬರಬೇಕು, ಗಲಾಟೆ ಆಡಕ್ಕೆ ಬರಬೇಕು, ಒಡಿಯೋ ರೇಂಜಿಗೂ ಹೋಗಬೇಕು. ಹಾಗಿದ್ರೆ ಮಾತ್ರ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಸಾಧ್ಯ ಅನ್ನೋ ಒಂದಷ್ಟು ಸ್ಟೇಟ್ಮೆಂಟ್ಸ್ ಇದೆ. ಏನಂತೀರಾ? ನೀವೇನೋ ಮಾಡ್ಬೇಕಾಗಿಲ್ಲ, ಅವರೆಲ್ಲ ಮಾಡಿಸ್ತಾರೆ. ಅಂದರೆ ಆ ಥರ ಸಂದರ್ಭಗಳು ಕ್ರಿಯೇಟ್ ಆಗ್ಬಿಡತ್ತೆ. ಈ ಅಶ್ವಿನಿ ಅವ್ರು ಮಾಡಿದ್ದು ಕಂಪ್ಲೀಟ್ ಡ್ರಾಮಾ ಆಗಿದ್ರು. ಆ ಸಂದರ್ಭದಲ್ಲಿ ಅವ್ರು ಮಾಡಿ ಡ್ರಾಮಾಗೆ ನಾನು ರಿಯಾಕ್ಟ್ ಮಾಡಬೇಕಾಗಿತ್ತು. ಯಾಕಂದರೆ ಅದು ಡ್ರಾಮಾನೋ ರಿಯಾಲಿಟಿನೋ ಗೊತ್ತಿಲ್ಲ. ಯಾರಿಗಾದ್ರೂ ಸಮಸ್ಯೆ ಆಗಿ ಅವರು ವಾಯ್ಸ್ ಔಟ್ ಮಾಡೋಕ್ಕೆ ಕಷ್ಟಪಡ್ತಿದ್ರೆ, 10 ಜನ ಸೇರಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ರೆ ಅವರ ಪರ ವಹಿಸ್ಕೋಬೇಕೇ ಹೊರತು ನಮಗೆ ಮಾತಾಡೋಕ್ಕೆ ಬರುತ್ತೆ, ನಾನು ಹೋರಾಟ ಮಾಡ್ತೀನಿ ಅಂತ ಪ್ರತಿಯೊಂದು ವಿಚಾರದಲ್ಲೂ. ಇವಾಗ ನನಗೆ ಯಾರೂ ಲೀಡರ್ ಬೇಕಾಗಿಲ್ಲ, ನನ್ನ ಪರ ಯಾರೂ ವಹಿಸ್ಕೊಂಡು ಬರೋದು ಬೇಕಿಲ್ಲ. ಅಶ್ವಿನಿ ಅವ್ರ ಜೊತೆ ಜಗಳ ಆದಾಗಲೂ ಅಭಿ ಏನು ಮಾತಾಡಿಲ್ಲ. ಸುದಿ ಅವ್ರ ಜೊತೆ ವಾದ ಆದಾಗಲೂ ಕೂಡ ನಾನು ಮಾತಾಡಿದ ರೀತಿಗೂ ನನ್ನ ಜಂಟಿ ಮಾತಾಡಿದ ರೀತಿಗೂ ತುಂಬ ವ್ಯತ್ಯಾಸ ಇತ್ತು. ಸೊ ನಾನು ಅಲ್ಲಿ ಹೋಗಿದ್ದು ನನ್ನ ಕೇಪಬಿಲಿಟಿನ ನಂಬಿಕೊಂಡು,
ಹಾಗೆ ಪ್ರತಿ ಕಂಟೆಸ್ಟೆಂಟು ಬಂದಿರ್ತಾರೆ. ನಮ್ಗೆ ಯಾರೂ ಲೀಡರ್ ಬೇಕಿರಲಿಲ್ಲ, ನಮಗೆ ಒಂದು ಧ್ವನಿ ಬೇಕಿರಲಿಲ್ಲ. ನಮ್ಮದೇ ಧ್ವನಿ ಇದೆ, ನಮ್ಮದೇ ಒಪಿನಿಯನ್ಸ್ ಇದೆ. ಯಾರಾದರೂ ನಮ್ಮ ತಂಟೆಗೆ ಬಂದರೆ ಅದು ಅಶ್ವಿನಿ ಆಗಲಿ ರಕ್ಷಿತಾ ಆಗಲಿ ವಾಪಸ್ ಕೊಡೋದು ತುಂಬ ಚೆನ್ನಾಗಿ ಕಲ್ತಿದ್ದೀವಿ. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ರ ನೀವು, ಅಲ್ಲಿ ಒಂದು ಕೆಟ್ಟ ಪದ ಬಳಸ್ತಾ ಇದ್ದಂಗೆ ಒಂದು ವಾರ್ನ್ ಬರ್ತಾ ಇತ್ತು ಅಥವಾ ಅವರು ಮನೆಯಿಂದ ಆಚೆ ಹೋಗ್ತಾ ಇದ್ರು. ಬಟ್ ಈ ಸೀಸನಲ್ಲಿ ಅಶ್ವಿನಿ ಗೌಡ ಅವರು ಒಂದಷ್ಟು ಮುಚ್ಕೊಂಡು ಮಲ್ಕೋ ಅನ್ನೋ ಒಂದು ಮಾತು ಹೇಳ್ತಾರೆ, ಕಾವ್ಯ ಅವರಿಗೆ ಫ್ರೀ ಪ್ರಾಡಕ್ಟ್ ಅಂತಾರೆ, ರಕ್ಷಿತಾಗೆ ಕಾರ್ಟೂನ್ ಅಂತಾರೆ, ನಿಮಗೆ ಬ್ಲಡಿ ಅಂತಾರೆ, ಏನೋ ನಿಮಗೂ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಬಂದ್ರೆ ಬಿಗ್ ಬಾಸ್ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಅದು ನೀವು ಹೇಳಬೇಕು. ಯಾಕಂದರೆ ನಾವು ಅಲ್ಲಿ ಕಂಟೆಸ್ಟೆಂಟ್ಸ್ ಆಗಿ ಒಂದೇನು ಗೊತ್ತಾ, ರೂಲ್ಸ್ ಫಾಲೋ ಮಾಡ್ತಾ ಇರ್ತೀವಿ. ರೂಲ್ಸ್ ಫಾಲೋ ಮಾಡೋದ್ರ ಜೊತೆಗೆ ಅಷ್ಟು ಭರದಲ್ಲಿ ಅದೆಲ್ಲ ಮಾತುಕತೆ ಆದಾಗ ಅದು ನಮ್ಮ ಮೈಂಡಲ್ಲಿ ರೆಕಾರ್ಡ್ ಆಗಿರೋಲ್ಲ. ನೀವು ಅದನ್ನು ವಿಟ್ನೆಸ್ ಮಾಡೋದ್ರಿಂದ ಕೆಲವೊಂದು ವಿಚಾರಗಳು ನಿಮಗೆ ವಿಟ್ನೆಸ್ ಆಗಿ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಗಾಂಚಲಿ ಅನ್ನೋ ಪದ ನಮ್ಮ ಕಿವಿಗೆ ಬಿತ್ತು, ನಾವೆಲ್ಲರೂ ತಿರುಗಿಬಿದ್ರಿ. ಆ ಪದ ಒಬ್ರಿಗೆ ಹರ್ಟ್ ಆಗುತ್ತೆ, ಮಾತಾಡಬೇಡಿ ಅಂತ ನಾನು ಅಭಿ ಎಲ್ಲರೂ ನಿಂತ್ಕೊಂಡ್ವಿ. ಏನಿದೆ ಉಬ್ಬಿಸ್ಕೊಂಡು ಬರ್ತೀಯ ಅಂತ ಅಭಿ ವಿರುದ್ಧ ಬಂದರು. ಅವ್ರಿಗೆ ಯಾವಾಗ ವಿಮೆನ್ ಇದೆಲ್ಲ ಹೇಳ್ತಾರಲ್ಲ, ವಿಮೆನ್ ಕಾರ್ಡು, ಸಿಂಪತಿ ಕಾರ್ಡು, ಆ ಕಾರ್ಡು ಈ ಕಾರ್ಡು, ಅದೆಲ್ಲ ನೀವು ಹೆಂಗೆ ಆಟ ಆಡ್ತಿರೋ ಹಾಗೆ ನಿಮಗೆ ಬೇಕಾದ ಹಾಗೆ ಕೆಲವೊಂದು ವಿಚಾರನ ತಿರುಗಿಸ್ತೀರ ಅಷ್ಟೇ. ಓಕೆ, ಅಭಿ ಅವರು ನಿಮ್ಮ ಸಪೋರ್ಟಿಗೆ ಒಂದಷ್ಟು ಸಿಚುವೇಶನಲ್ಲಿ ಬಂದ್ರಾ? ಅಂದರೆ ಈ ಒಂದು ಸಿಚುವೇಶನಲ್ಲಿ ಜಗಳ ಕ್ರಿಯೇಟ್ ಆದ ಬರಲಿಲ್ಲ, ನೀವು ಕೇಳಲಿಲ್ವಾ? ಯಾಕೆ, ನಾನು ಅವ್ರನ್ನ ನಂಬ್ಕೊಂಡು ಹೋಗಿಲ್ಲ. ಜಂಟಿಯಾಗಿ ಕಳ್ಸಿದವ್ರನ್ನ ಬಿಗ್ ಬಾಸ್ ಟೀಮು, ನಾನು ಜಂಟಿ ಅಂತಂದ್ರೆ ನಾನು ಅವ್ರ ಹತ್ರ ಮಾತಾಡ್ದೆ. ಅಂದ್ರೆ ಒಂದು ಬಾಲ್ದು ಟಾಸ್ಕ್ ಬರುತ್ತಲ್ಲ, ಸೇವ್ ಮಾಡೋ ಟಾಸ್ಕ್, ಅಲ್ಲಿ ಅವ್ರು ಬಂದು ಕಾವ್ಯನ ಕರ್ಕೊಂಡು ಟೀಮ್ ಅಪ್ ಮಾಡ್ತಾರೆ, 4 ಜನ ಹುಡುಗರು, ಒಬ್ರು ಹುಡುಗಿ. ಆಗ ಕೇಳಿದೆ ಧನು ಮತ್ತೆ ಅಭಿನು, ಯಾಕೆ ಕಾವ್ಯ ಕಾಣಿಸಿಲ್ಲ, ಅಶ್ವಿನಿ ಕಾಣಿಸಿಲ್ವಾ, ಇಷ್ಟು ದಿನ ಜಂಟಿ ಆಗಿದ್ದು ನಿನಗೆ, ನನಗೆ ಕೇಪಬಿಲಿಟಿನೇ ಗೊತ್ತಾಗ್ಲಿಲ್ವಾ ಅಂತ. ಆಗ ಅವರು ಅವ್ರದ್ದೇ ಆದಂಥ ಒಂದು ಸ್ಟೋರಿ ಕುಕ್ ಮಾಡ್ತಾರೆ. ಇಲ್ಲ, ನೀವು 3 ಜನ ಆಲ್ರೆಡಿ ನಿಂತಿದ್ರಿ, ಪ್ರಾಬ್ಲಿ ನೀವು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರಾ ಅಂತ. ಕಾವ್ಯ ಒಬ್ಬಳೇ ನಿಂತಿದ್ಲು, ಅದಕ್ಕೋಸ್ಕರ ಅವಳನ್ನ ಕರೆದ್ವಿ ಅಂತೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಧನುಗೂ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇವಳನ್ನ ಅರ್ಥನೇ ಮಾಡ್ಸೋಕ್ಕಾಗಲ್ಲ ಗುರು, ಹೆಂಗುರು ತಡ್ಕೊಂಡೆ ಇವಳನ್ನ ಅಂತೆಲ್ಲ ಮಾತಾಡಿದ್ದಾರೆ. ಸೊ ಅದನ್ನ ಬಂದು ಹಂಗೆ ಹೇಳಿದ್ದಾರೆ, ಹಿಂಗೆ ಮಾತಾಡಿದ್ದೀವಿ. ಅಭಿನೂ ಹೇಳಿದ್ದಾರೆ, ನೋಡು ಅವ್ನು ಕೇಳ್ತಾ ಇದ್ದಾನೆ ಅಂತ. ಸೊ ದ ಥಿಂಗ್ ಈಸ್, ಇಟ್ ಈಸ್ ಅಗೇನ್ ನಿಮ್ಮ ಒಪಿನಿಯನ್, ನನ್ನ ರಿಯಾಲಿಟಿ ಅಲ್ಲ. ಎಲ್ಲಿ ನಾನು ಮಾತಾಡ್ಬೇಕು ಅನ್ಸೋ ಅಲ್ಲಿ ಮಾತಾಡಿದ್ದೀನಿ. ಪ್ರತಿ ವಿಚಾರನೂ ಕಿರ್ಚಿ ಮಾತಾಡೋ ಅಗತ್ಯ ಇಲ್ಲ. ಅಲ್ಲ, ಯಾಕಲ್ಲಿ ಕಿರ್ಚಿ ಮಾತಾಡೋದು ಅಂದ್ರೆ, ಕಿರ್ಚಿ ಮಾತಾಡೋಂಥ ಅವಶ್ಯಕತೆ ಇಲ್ದಲ್ಲೇ ಇರೋದಕ್ಕೂ ಕೂಡ ಕಿರ್ಚಿ ಮಾತಾಡೆ. ಎಕ್ಸಾಂಪಲ್ ಧ್ರುವಂತ್ ಅವ್ರದ್ದು ಒಂದು ತಗೊಂಡ್ರೆ, ಚೇರ್ ವಿಚಾರಕ್ಕಾಗಿರ್ಬೋದು, ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರು ಪ್ರತಿ ಸಲ ಮಾತಾಡಬೇಕಾದ್ರೂ ಏನಾದರೂ ಹೇಳಬೇಕಾದ್ರೂ ಕಿರ್ಚಿ ಹೇಳುವಂಥದ್ದು. ಯಾಕೆಂದ್ರೆ ಹೈಲೈಟ್ ಆಗಬೇಕು ಅಂತ ಏನದು ಹೈಲೈಟ್ ಆಗೋದು ಪ್ರತಿಯೊಬ್ಬರು ಮನಸ್ಸಲ್ಲೂ ಇರಲ್ಲ. ಏನಾಗುತ್ತೆ ಅಂದರೆ, ಇವಾಗ ಅಭಿ ವಿಚಾರದಲ್ಲಿ ಬಹುಶಃ ನಾನು ಕಿರ್ಚಿದ್ರೆ ವರ್ಕೌಟ್ ಆಗ್ತಿತ್ತೇನೋ ಆ ವಾರ. ಕಾವ್ಯ ವಿಚಾರದಲ್ಲಿ ನಾನು ಬಹುಶಃ ಕಿರ್ಚಾಡಿದ್ರೆ ವರ್ಕೌಟ್ ಆಗಿರ್ತಿತ್ತೇನೋ ಆ ವಾರ. ಬಟ್ ದ ಥಿಂಗ್ ಈಸ್, ಅಲ್ಲಿ ಯಾವಾಗ ಕಿರ್ಚಾಡಬೇಕು, ಯಾವಾಗ ಯಾವ ಕಾರ್ಡ್ ಪ್ಲೇ ಮಾಡಬೇಕು ಅನ್ನೋದಕ್ಕಿಂತ ಯಾವಾಗ ಸೆನ್ಸಿಬಲ್ ಆಗಿ ನಡ್ಕೋಬೇಕು, ಯಾವಾಗ ಯಾರನ್ನ ಅರ್ಥ ಮಾಡ್ಕೋಬೇಕು, ಯಾರಿಗೋಸ್ಕರ ನಿಂತ್ಕೋಬೇಕು ಮ್ಯಾಟ್ರ್ ಆಗುತ್ತೆ. ಓಕೆ, ಕಾವ್ಯ ಅವರು ಗಿಲ್ಲಿ ಜೊತೆ ಇರೋದಕ್ಕೆ ಇಲ್ಲಿ ತನಕ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಅಂತ ನಿಮ್ಗೆ ಅನ್ಸುತ್ತಾ? ಹೇಗೆ? ಕಾವ್ಯ ಇಂಡಿವಿಜುವಲ್ ಗೇಮ್ ನೋಡಿದ್ದೀರಾ ನೀವು? ಅಲ್ಲ, ಜಾನ್ವಿ ಜೊತೆಗೆ ಒಂದು ಟಾಸ್ಕಲ್ಲಿ ಅವರು ಸೋತಿದ್ರು. ಅದು ಬಿಟ್ಟು ಟಾಸ್ಕ್ ಬಗ್ಗೆ ನಾನು ಮಾತಾಡ್ತಾನಿಲ್ಲ. ಮನೆಯಲ್ಲಿ ಯಾವುದಾದ್ರು ವಿಚಾರವಾಗಿ ಇಂಡಿವಿಜುವಲ್ ಆಗಿ ಇಲ್ಲ. ಕಾವ್ಯ ಮೋಸ್ಟ್ಲಿ ಏನೇ ಮಾಡಿದ್ರು ಅಲ್ಲಿ ಪಕ್ಕದಲ್ಲಿ ಗಿಲ್ಲಿ ಇರ್ತಾರೆ. ಅವರು ತುಂಬ ಇಂಡಿವಿಜುವಲಿ ಆಡಬೇಕು ಅನ್ನೋದನ್ನ ಮಾತಲ್ಲಿ ಕೇಳಿದ್ದೀನಿ ನಾನು. ಆಡು, ನೀನು ನಿಂತ್ಕೋತ್ಯಾ, ಯು ಆರ್ ಆಲ್ಸೋ ಇಂಡಿವಿಜುವಲ್, ನಾನು ಇಂಡಿವಿಜುವಲ್, ಶ್ಯಾಡೋ ಆಗೋದು ಬೇಡ ಅಂತ ನಾವೇ ಮಾತಾಡಿದ್ದೀವಿ. ಏನಿಲ್ಲ ಕಾವ್ಸ್, ನೀನು ಮಾಡ್ತೀಯಾ ಮಾಡು ಕಾವ್ಸ್ ಅಂತ ಮೋಟಿವೇಶನ್ ಕೂಡ ಮಾಡಿದ್ದೀನಿ. ಬಟ್ ದ ಥಿಂಗ್ ಈಸ್, 3 ವಾರ ನೋಡಿದ್ರಲ್ಲಿ ಫಸ್ಟ್ 2 ವಾರ ಜಂಟಿ ಅನ್ನೋದು ಬಿಟ್ಟು 3ನೇ ವಾರ ನಾನು ಕಾವ್ಯನ ಎಲ್ಲೂ ನೋಡಲ್ಲ. ಪೌಡರ್ ರೂಮಲ್ಲಿ ನೋಡಿದ್ದೆ. ಪೌಡರ್ ರೂಮಲ್ಲಿ ಬಿಟ್ಟು ಆ ಬಾಲ್ ಟಾಸ್ಕಲ್ಲಿ ನೋಡಿದ್ದೆ. ಆ ಬಾಲ್ ಟಾಸ್ಕಲ್ಲಿ ಏನು ಮಾಡಿದ್ರು ಅಂತ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಯಾವುದನ್ನು ಬೆಸ್ಟ್ ಬಿಹೇವಿಯರಾಗಿ ಕನ್ಸಿಡರ್ ಮಾಡ್ತೀರಾ? ಯಾರೋ ಒಬ್ಬರು ಸೇವ್ ಮಾಡೋದಕ್ಕೆ ಎಲ್ಲ ಸ್ಟ್ರಾಟಜಿ ಮಾಡಿ ಹೆಲ್ಪ್ ಮಾಡೋದವ್ರನ್ನ ಬೆಸ್ಟ್ ಬಿಹೇವಿಯರಾಗಿ ಕನ್ಸಿಡರ್ ಮಾಡ್ತೀರಾ, ಅಥವಾ ಬಿಟ್ರೆ ಮಾಡಿ ಕ್ಯಾಲ್ಕುಲೇಟಿವ್ ಆಗಿ ಮೂವ್ ಮಾಡಿದ್ದನ್ನು? ಗಿಲ್ಲಿ ಕಾವ್ಯ ಅಡ್ವಾಂಟೇಜ್ ಆಗಿರೋದು ವೈಸ್ ವರ್ಸ. ಕಾವ್ಯನಿಂದ ಗಿಲ್ಲಿಗೆ ಹೆಲ್ಪ್ ಆಗಿದೆ, ಗಿಲ್ಲಿಂದ ಕಾವ್ಯಂಗೆ ಹೆಲ್ಪ್ ಆಗಿದೆ. ನಾವು ಜೋಡಿ ಕ್ಯೂಟ್ ಆಗಿದೆ. ಎನಿ ವಿಚ್ ವೈಸ್ ಮನೆಯಲ್ಲಿ ಅಷ್ಟೆಲ್ಲ ನಡೆಯುವಾಗ ಇವ್ರು ಮಾಡೋ ತರಲೆ ಎಲ್ರನ್ನೂ ನಗ್ಸುತ್ತೆ. ಆ್ಯಂಡ್ ಕೆಲವೊಮ್ಮೆ ಗಿಲ್ಲಿ ತುಂಬ ಅತಿರೇಕಕ್ಕೆ ಹೋಗುವಾಗ ಕಾವ್ಯ ಕಂಟ್ರೋಲ್ ಮಾಡ್ತಾಳೆ, ಅದೆಲ್ಲ ಮಾತಾಡಬೇಡ ಅಂತ. ಕಾವ್ಯಗೆ ಕೆಲವೊಂದು ಡಿಸಿಷನ್ ಮೇಕಿಂಗಲ್ಲಿ ಅಥವಾ ಕಾವ್ಯನ ವಿರುದ್ಧ ಯಾರಾದರೂ ಬಂದರೆ ಗಿಲ್ಲಿ ಸಪೋರ್ಟ್ ಮಾಡ್ತಾನೆ. ಎಂಡ್ ಆಫ್ ದ ಡೇ ಅದು ಟೀಮ್ ಪ್ಲೇ. ಜಂಟಿಯಾಗಿ ಹಾಗೆ ಇರಬೇಕು. ಬಟ್ ಈಗ ಜಂಟಿ ಅಲ್ಲ, ಅವರು ಜಂಟಿಯಾಗಿ ಕರೆಕ್ಟಾಗಿ ಆಡಿದ್ದಾರೆ.
ಈಗ ಒಂಟಿ ಅವರು. ಸೊ ಒಂಟಿಯಾಗಿ ಕಾವ್ಯ ಆಡೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ನೋ ಹಾರ್ಡ್ ಫೀಲಿಂಗ್ಸ್, ಚೆನ್ನಾಗಿ ಆಡಲಿ. ಸೊ ಹೆಣ್ಮಕ್ಳು ಇನ್ನೂ ಮುಂದೆ ಹೋಗಲಿ ಅಷ್ಟೇ. ಇವತ್ತು 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾರೆ. ಇನ್ನು ಮುಂದೆ ಆದರೂ ಇಂಡಿವಿಜುವಲ್ ಆಟಗಳು ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ಎನಿವೇಸ್ 3ನೇ ವಾರದ ನಂತರ ಇಂಡಿವಿಜುವಲ್ ಆಟನೇ ಶುರುವಾಗಬೇಕಿತ್ತು. ಅನ್ಫಾರ್ಚುನೇಟ್ಲಿ ನಮಗೆ ಜಂಟಿ ಅಂತೆಲ್ಲ ಕಟ್ ಹಾಕಿ ನಾವು ಸರ್ವೆಂಟ್ಸ್ ಆಗೇ ಇದ್ವಿ ಹೊರತು ಇಂಡಿವಿಜುವಲಿ ನಾವೇನೂ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬ್ರೇಕ್ ಮಾಡಿದ್ದಕ್ಕೆ ಅದಕ್ಕೊಂದಷ್ಟು ಉಗಿಸ್ಕೊಂಡ್ವಿ. ನನ್ನ ಬರ್ಡೇ ದಿನ ಕೇಕ್ ತಿಂದಿದ್ದಕ್ಕೆ ರಾಗಿ ಗಂಜಿನೂ ಕುಡಿದ್ವಿ. ಸೊ ಯಾವ ರೂಲ್ಸ್ ಬ್ರೇಕ್ ಮಾಡಬೇಕು, ಯಾವ ರೂಲ್ಸ್ ಫಾಲೋ ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂಚೂರು ಸಮಯ ಹಿಡಿದು ಬಿಡುತ್ತೆ. ಬಿಕಾಸ್ ನಮಗೆಲ್ಲ ಎಲ್ರಿಗೂ ಹೊಸತಲ್ಲ ಅದು. ಸೊ ಹಾಗಾಗಿ 3rd ವೀಕ್ ಅಂತ ಬಂದ ಮೇಲೆ ಆ ಸ್ಟ್ರೆಚ್ ಏನಿದೆ, ಜಂಟಿಯಿಂದ ಒಂಟಿಯಾಗಿ ನಿಮ್ಮದೇ ಒಂದು ರುಟೀನ್, ನಿಮ್ಮದೇ ಒಂದು ಪ್ಯಾಟರ್ನ್, ಇಂಡಿವಿಜುವಾಲಿಟಿ ಸೆಟ್ ಮಾಡೋಕ್ಕೆ ಅದಕ್ಕೊಂದು ಪಾಸಿಬಿಲಿಟಿ ಏನಂದರೆ ಟಾಸ್ಕಲ್ಲಿ ಪ್ರೂವ್ ಮಾಡೋದು, ಎಂಟರ್ಟೈನ್ಮೆಂಟಲ್ಲಿ ಪ್ರೂವ್ ಮಾಡೋದು, ಅಥವಾ ಮನೆಯವ್ರ ಜೊತೆ ಮಿಂಗಲ್ ಆಗೋದು. ಮನೆಯವ್ರ ಪ್ರೀತಿನೂ ಗಳಿಸ್ಬೇಕು, ಟಾಸ್ಕ್ ವಿನ್ ಆಗಿ ಜನರ ಪ್ರೀತಿನೂ ಗಳಿಸ್ಬೇಕು, ಅದ್ರ ಜೊತೆಗೆ ಇಂಡಿವಿಜುವಾಲಿಟಿನೂ ತೋರಿಸ್ಬೇಕು. 1 ವೀಕ್ ಈಸ್ ವೆರಿ ಸೂನ್ ಫಾರ್ ದ್ಯಾಟ್. ಯಾಕಂದರೆ ಒಂದೇ ಟಾಸ್ಕ್ ಸಿಗೋದು ನಮಗೆ ಪ್ರೂವ್ ಮಾಡೋಕ್ಕೆ. ಸೋಮವಾರ ಒಂದು ಟಾಸ್ಕು, ಅದರಲ್ಲಿ ಪ್ರೂವ್ ಮಾಡಿಲ್ಲ ಅಂದರೆ ನಾಮಿನೇಷನ್. ಓಕೆ, ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರನ್ನ ಪುಷ್ ಮಾಡ್ತಿದಾರಾ ಅಥವಾ ಜಾನ್ವಿ ಅವರು ಅಶ್ವಿನಿ ಅವ್ರನ್ನ ಪುಷ್ ಮಾಡ್ತಾ ಇದ್ದಾರಾ? ನೀವು ಹೇಳಿ. ಅಲ್ಲ, ಮನೇಲಿ ಇದ್ದಿದ್ದ ಪ್ರಕಾರ ಪುಷ್ ಯಾವ ರೀತಿನಲ್ಲಿ ಹೇಳ್ತಿದ್ದೀರಾ? ಸುದೀಪ್ ಸರ್ ಹೇಳಿದ್ದಕ್ಕೆ ಹೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ. ಬಟ್ ಒಬ್ಬರು ಇನ್ನೊಬ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಫಾರ್ ಶೋರ್. ಇಬ್ಬರು ವೈಸ್ ವರ್ಸ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಅವ್ರು ತಪ್ಪು ಮಾಡಿದಾಗಲೂ ಇವರೇ ಕರೆಕ್ಟ್ ಅಂತಾರೆ, ಇವ್ರು ತಪ್ಪು ಮಾಡಿದಾಗ ಅವರು ಕರೆಕ್ಟ್ ಅಂತಾರೆ. ಹಾಗೆ ಬರ್ತಾ ಇದ್ದಾರೆ. ಎಸ್. ಓಕೆ, ನಾಮಿನೇಷನಲ್ಲಿ ಒಬ್ಬರನ್ನ ಸೇವ್ ಮಾಡ್ಬೋದು ಅಂತ ಬಿಗ್ ಬಾಸ್ ಫೈನಲಿಸ್ಟ್ಗಳಿಗೆ ಹೇಳಿದಾಗ ಅಲ್ಲಿ ಜಾನ್ವಿ ಅವರು ಸೇವ್ ಆಗ್ತಾರೆ. ಸೊ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಆ ಜಾನ್ವಿ ಅವರಿಗಾಗಿರ್ಬೋದು ಅಥವಾ ಆ 4 ಫೈನಲಿಸ್ಟ್ಗಳಿಗಾಗಿರ್ಬೋದು ಆ ಮನೆಯಲ್ಲಿ ಇರಲಿಕ್ಕೆ ಏನು ಅರ್ಹತೆ ಇದೆ? ಅವರು ನಿಮಗೆ ಕೇಳಿದ ಪ್ರಶ್ನೆ ನಾನು ನಿಮಗೆ ಮತ್ತೆ ಕೇಳ್ತಾ ಇದ್ದೀನಿ. ಅವರಿಗೆ ಏನು ಅರ್ಹತೆ ಇದೆ ಅಂತ? 4 ಫೈನಲಿಸ್ಟ್, 4 ಫೈನಲಿಸ್ಟ್ ಮತ್ತೆ ಜಾನ್ವಿ ಅವರಿಗೆ. ಜಾನ್ವಿ ಅವರ ಅರ್ಹತೆ ನನಗಂತೂ ಗೊತ್ತಿಲ್ಲ. ಡ್ರಾಮಾ ಮಾಡೋದು ಬಿಟ್ಟು, ಡ್ರಾಮಾ ಮಾಡಿದ್ದು ಬಿಟ್ಟು 1-2 ಟಾಸ್ಕ್ ಆಟ ಆಡಿದ್ದಾರೆ. ಧನು ಅವರ ಸ್ಟ್ರಾಟಜಿನ ಫಾಲೋ ಮಾಡಿದ್ದಾರೆ. ಸೊ ಗೆದ್ದಿದ್ದಾರೆ. ಅದು ಬಿಟ್ಟು ಏನು ಶ್ಯಾಡೋ ಆಗಿ ಓಡಾಡ್ಕೊಂಡಿದ್ದಾರೆ. ಅಶ್ವಿನಿ ಗೌಡ ಅವರು ಫಸ್ಟ್ 2 ವೀಕ್ಸ್ ಸಖತ್ತಾಗಿ ಆಟ ಆಡಿದ್ದಾರೆ, ನೋ ಡೌಟ್. ಎಲ್ಲರನ್ನೂ ಒಂದು ಕಂಟ್ರೋಲಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಬಗ್ಗುದ್ವೋ ಇಲ್ವೋ ಅದು ನಮಗೆ ಬಿಟ್ಟಿದ್ದು, ಬಟ್ ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. 3rd ವೀಕಲ್ಲಿ ನಾನು ಮಾಡಿದ್ದೆ ಸರಿ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿ ನಡ್ತಿದ್ದಾರೆ. ಈಗ ಅದು ತಿರುಗ್ಬಾಣ ಆಗಿದೆ. ಈಗ ಅವರು ಮಾಡಿದ್ದಂತಹ ವಿಚಾರದಿಂದ ಅವ್ರ ಅರ್ಹತೆನ ಕಳ್ಕೊಂಡಿದ್ದಾರೆ, ಪಡ್ಕೊಂಡಂತಹ ಅರ್ಹತೆನ ಕಳ್ಕೊಂಡಿದ್ದಾರೆ. ಇನ್ನು ಕಾಕ್ರೋಚ್ ಸುದಿ ಅವರು ಸ್ಟ್ರಾಂಗ್ ಇರೋರ್ನೆಲ್ಲ ನಾಮಿನೇಟ್ ಮಾಡಿ ಯಾರೋ ಆಟ ಆಡಿದ್ದನ್ನ ಗೆದ್ದು, ಅವ್ರು ಆಡಿದ ಒಂದು ಗೇಮು ಏನಂದ್ರೆ ನಂಬರ್ಸ್, ಅದು ಒಂದು ಟಾಸ್ಕಿಂದ ಇಮ್ಯುನಿಟಿ ಜೊತೆಗೆ ಒಂದು ಪವರ್ ಕೂಡ ಪಡ್ಕೋತಾರೆ. ಸೊ ಅವರು ಪ್ರಾಬಬ್ಲಿ ಆ ಟಾಸ್ಕಿಂದ ಅರ್ಹತೆನ ಗಳಿಸ್ಕೊಂಡಿದ್ದಾರೆ. ಆ್ಯಂಡ್ ಇನ್ಯಾರು ಮಾಳು ಐ ಡೋಂಟ್ ಥಿಂಕ್ ಅವರು ಸಿಕ್ಕಂಥ ಆಪರ್ಚುನಿಟಿನ ಸರಿಗೆ ಬಳಸ್ಕೊತಿದ್ದಾರೆ ಅಂತ. ಡಿಸಿಷನ್ ಮೇಕಿಂಗಲ್ಲಿ ಇಲ್ಲ, ಯಾವುದೇ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಳ್ಳಲ್ಲ. ಅವರಿಗೆ ಇರೋ ಟ್ಯಾಲೆಂಟ್ನ ರೇಡಿಯೋ ಆನ್ ಮಾಡಿದಾಗ ಮಾತ್ರ ಆನ್ ಆಗೋ ಹಾಗೆ ನಾವೆಲ್ಲ ಫೋರ್ಸ್ ಮಾಡಬೇಕು, ಹಾಡಾಡಿ ಅಂತ. ಅಲ್ಲಿ ತನಕ ಹಾಡಾಡಲ್ಲ. ಕೆಲವೊಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಟೈಮ್ ತೊಗೊಂಡ್ಬಿಡ್ತಿದ್ದಾರೆ. ಸೊ ಮಾಳು ಅವರು ಕೂಡ ಅರ್ಹತೆನ ಕಳ್ಕೊತಿದ್ದಾರೆ ಅನ್ಸುತ್ತೆ. ರಾಶಿಕಾ ಅವರು ಪ್ರೂವ್ ಮಾಡಿದ್ದಾರೆ, ಟಾಸ್ಕ್ಸಲ್ಲಿ ಪ್ರೂವ್ ಮಾಡಿದ್ದಾರೆ. ಸೊ ಹಾಗಾಗಿ ಜಸ್ಟ್ ಲೈಕ್ ಸುದಿ ಇವರು ಕೂಡ ಟಾಸ್ಕ್ನ ಪ್ರೂವ್ ಮಾಡಿ ಅವರ ಅರ್ಹತೆನ ಗಳಿಸ್ಕೊಂಡಿದ್ದಾರೆ. ಓಕೆ, ಬಿಗ್ ಬಾಸ್ ಮನೆ ಅಂತ ಬಂದಾಗ ಯಾರು ತುಂಬ ಫೇಕ್ ಅಂತ ನಿಮಗೆ ಅನ್ಸಿದ್ದು? ಡ್ರಾಮಾ ಮಾಡ್ಕೊಂಡಿದ್ದಾರೆ ಫೇಕ್ ಅಂತ? ಇನ್ನು ಯಾರೂ ಫೇಕ್ ಲೆವೆಲಿಗೆ ಹೋಗಿರಲಿಲ್ಲ. ಇನ್ನು ಎಲ್ಲರೂ ಅಡ್ಜಸ್ಟ್ ಆಗೋದಕ್ಕೆ ಒಂದೊಂದೇ ಕಂಟೆಂಟ್ ಕೊಡೋದಕ್ಕೆ ಶುರು ಮಾಡಿದರು. ಫೇಕ್ ಇನ್ನು ಯಾರು ಅಂತ ಗೊತ್ತಿಲ್ಲ. ಒಬ್ಬರ ಬಗ್ಗೆ ಒಬ್ಬರು ತಿಳ್ಕೊಳ್ದೆ ಒಬ್ಬರಿಗೆ ಎಸ್ ಕ್ಯಾಟಗರಿ ಅಂತಾರೆ, ನೀನು ಬಂದಿರೋ ವೇ ಈ ಥರ ಇದೆ ಅಂತಾರೆ, ಮುಚ್ಕೊಂಡು ಮಲ್ಕೋ ಅಂತಾರೆ, ಈ ರೀತಿ ಎಲ್ಲ ವರ್ಡ್ಗಳು ಅದು ಹೇಗೆ ಬರುತ್ತೆ? ಒಬ್ಬರ ಬಗ್ಗೆ ತಿಳ್ಕೊಂಡೇ ಇರಲ್ಲ ಅವರು. ನನಗೆ ಯೋಗ್ಯತೆ ಏನಿದೆ ಅಂತ ಕೇಳಿದ್ದಾರೆ, ಹೂದಾ ಎಲ್ಲಾರಿಯೂ ಅಂದಿದ್ದಾರೆ, ಮೈ ಫುಟ್ ಅಂದಿದ್ದಾರೆ. ಅವಾಗ ಯಾರು ಪ್ರಶ್ನೆ ಮಾಡಿಲ್ಲ. ಆಗ ಪ್ರಶ್ನೆ ಮಾಡಿದರೆ ಮತ್ತೆ ಈ ಸಿಚುವೇಶನ್ ಬರ್ತಿರ್ಲಿಲ್ವೇ? ಅಂದರೆ ಏನು ಯೂನಿಟಿ ಇಲ್ಲ ಅಂತನಾ ಹೇಗೆ? ನಂಗೆ ಗೊತ್ತಿಲ್ಲ. ನನ್ನ ವಿಚಾರ ಯಾಕೆ ಡಿಸ್ಕಸ್ ಆಗಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಬಹುಶಃ ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ, ಹಾಗಾಗಿ ವಿಚಾರ ಡಿಸ್ಕಸ್ ಆಗಿಲ್ಲ ಅಂತ ನಾನು ನಂಬಿದ್ದೀನಿ.
ಸೊ ಹಾಗಾಗಿ ಈ ವಿಚಾರ ಡಿಸ್ಕಸ್ ಆದಾಗ ಅಟ್ಲೀಸ್ಟ್ ಈಗಾದರೂ ಆಯ್ತಲ್ಲ ಅನ್ನೋ ಸಮಾಧಾನ ಇದೆ. ಈಗಲೂ ಆಗಿರಲಿಲ್ಲ ಅಂದಿದ್ರೆ ಬಹುಶಃ ಅವರು ಇನ್ನೂ ಒಂಚೂರು ಅತಿರೇಕಕ್ಕೆ ಹೋಗಿರ್ತಿದ್ರು. ಸೊ ಈಗಾದರೂ ಆಯ್ತಲ್ಲ ಅಂತ ಸಮಾಧಾನ ಪಟ್ಕೊಂಡು ಅವ್ರಿಗೊಂದು ವಾರ್ನಿಂಗ್ ಕಾರ್ಡ್ ಕೊಟ್ಟಿದಾರಲ್ವಾ, ಅದರಿಂದ ಆದರೂ ಬದಲಾಗ್ಲಪ್ಪ ಅಂತ ಕೇಳಬೇಕು. ಅಲ್ಲ, ಆ ನಾಗವಲ್ಲಿ ಅಂತೇಳಿ ಗೆಜ್ಜೆ ಸೌಂಡ್ ಎಲ್ಲ ಮಾಡ್ತಾರಲ್ಲ, ಭಯ ಆಯ್ತಾ? ಇಲ್ಲ, ಗೊತ್ತಾಯ್ತಾ ನಿಮ್ಗೆ ಯಾರೋ ಮಾಡ್ತಾ ಇರೋದು ಅಂತ? ಫಸ್ಟ್ 3 days ನಂಗೂ ಕೇಳಿಸಿದ್ದು ಒಂದೇ ದಿನ. ಓಕೆ. ಅಂಡ್ ಭಯ ಆಗುವಂತಹ ಪರಿಸ್ಥಿತಿ ಬಿಗ್ ಬಾಸ್ ಮನೆಯಲ್ಲಿ ಖಂಡಿತ ಬರಲ್ಲ. ಭಯ ಬಿಗ್ ಬಾಸೇ ಪಡಿಸ್ಬೇಕು, ಅದು ಬಿಟ್ಟು ಇನ್ಯಾರು ನಮ್ಮನ್ನ ಭಯ ಪಡಿಸೋದಕ್ಕಾಗಲ್ಲ. ರಕ್ಷಿತಾ ಅವ್ರಿಗೆ ಆ ರೀತಿ ಆದಾಗ ಅಂದ್ರೆ ಅವರೆಲ್ಲ ಅವಳೊಬ್ಳು ಚಿಕ್ಕ ಹುಡುಗಿ, ಅವಳೊಬ್ಳೆ ಆರ್ಗ್ಯೂ ಮಾಡ್ತಾ ಇದ್ದಾಳೆ, ಅವರಿಬ್ರು ಜೋರಾಗಿ ಕಿರಿಸ್ತಾ ಇದ್ದಾರೆ. ಸೊ ಯಾರು ಯಾಕೆ ಅವಳು ಸಪೋರ್ಟಿಗೆ ಬಂದಿಲ್ಲ ಅಂತ? ಸೊ ಈ ವಿಚಾರ ಆಲ್ರೆಡಿ ಹೇಳಿದ್ದೀನಿ ನಾನು. ಏನಂದರೆ ರಕ್ಷಿತಾ ಆ ಭರದಲ್ಲಿ ಆ ಥರ ಮಾತಾಡುವಾಗ, ನಂದು ಅಶ್ವಿನಿ ಅವರು ಜಗಳ ಆಡಿದಾಗ ಯಾರೂ ಸಪೋರ್ಟಿಗೆ ಬಂದಿಲ್ಲ, ಪ್ರಾಬ್ಲಮ್ ಸಾಲ್ವ್ ಆಯಿತು. ರಕ್ಷಿತಾ ವಿಚಾರಕ್ಕೆ ಬಂದಾಗ ಚಿಕ್ಕ ಹುಡುಗಿ ಅಂತ ಏನಿಲ್ಲ, ಅವರು ತುಂಬ ಒಳ್ಳೆಯ ಹುಡುಗಿ, ಫಾರ್ ಶೋರ್. ತುಂಬ ಚೆನ್ನಾಗಿ ಆಡ್ತಿರೋ ಹುಡುಗಿ, ತುಂಬ ಡಿಸರ್ವಿಂಗ್ ಕಂಟೆಸ್ಟೆಂಟ್, ತುಂಬ ಸ್ಟ್ರಾಂಗ್ ಮೈಂಡ್ ಇರೋ ಕಂಟೆಸ್ಟೆಂಟ್. ಭಾಷೆ ಒಂದು ಸಮಸ್ಯೆ ಅನ್ನೋದು ಬಿಟ್ಟರೆ ಅಷ್ಟು ಜನಕ್ಕೆ ಅಡುಗೆ ಮಾಡಿ ಹಾಕ್ತಾರೆ. ನೈಟ್ ಒಂಚೂರು ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇದೆ, ಕೆಲವೊಂದು ಸತಿ ಆನ್ ಆಗ್ತಾರೆ, ಅವ್ರಿಗೆಲ್ಲಿ ಕಂಫರ್ಟ್ ಝೋನ್ ಇದೆಯೋ ಅಲ್ಲಿ ಆನ್ ಆಗ್ತಾರೆ, ಆಫ್ ಆಗ್ತಾರೆ. ಸೊ ಕಮಿಂಗ್ ಟು ದಿಸ್ ಪಾರ್ಟ್, ಯಾಕೆ ಯಾರು ನಿಲ್ಲಿಲ್ಲ ಅಂತ ಬಂದರೆ, ಅದೇ ಜಾಗದಲ್ಲೇ ನಾನಿದ್ದೆ. ನಾನು ಹೋಗಿದ್ದಿದ್ದೆ, ಈ ಪ್ರ್ಯಾಂಕ್ನೆಲ್ಲ ಯಾರು ಮಾಡ್ತಿದ್ದಾರೋ ಅವರಿಂದ ತುಂಬ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಿದೆ, ಈ ಟೈಮಲ್ಲಿ ಯಾಕೆ ಮಾಡ್ತಿದ್ದಾರೆ, ಮಾಸ್ ಎವಿಕ್ಷನ್ ಇದೆ ಅಂತ ಡಿಸ್ಕಷನ್ ನಂದು ಅವ್ರದ್ದು ನಡೀತಾ ಇತ್ತು. ಐ ಡೋಂಟ್ ನೋ ನೋಡಿದಿರೋ ಇಲ್ವೋ ಅಂತ. ಸೊ ಆಗ ರಕ್ಷಿತಾ ಎಂಟ್ರಿ ಆಗುತ್ತೆ. ರಕ್ಷಿತಾ ಎಂಟ್ರಿ ಆಗಿದ ತಕ್ಷಣ ನಾಮಿನೇಷನ್ ವಿಚಾರ ಇಟ್ಕೊಂಡು ಜಾನ್ವಿ ತರಾಟೆಗೆ ತಗೋತಾರೆ. ರಕ್ಷಿತಾ ಏನು ಮಾಡಿದ್ದಾರೆ ಬಾತ್ರೂಮಲ್ಲಿ ಅಂತ ನಾನು ನೋಡಿಲ್ಲ. ಇಲ್ಲೊಂದು ಗಾಸಿಪ್ ಹರಡ್ತಾ ಇತ್ತು, ಇದು ಸೀಕ್ರೆಟ್ ಟಾಸ್ಕಾ, ಕನ್ಫೆಷನ್ ರೂಮಿಂದ ಬಂದಿದೆಯಾ ಅಥವಾ ಇವರೇ ತರಲೆ ಮಾಡ್ತಿದ್ದಾರಾ ಅದು ನನಗೂ ಗೊತ್ತಿಲ್ಲ. ಅವ್ರು ಅತ್ತಾಗ ಓಕೆ ಇವಳಿಗೆ ಅಫೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗಿತ್ತು ಹೊರತು ಇವರು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಇಷ್ಟೊಂದೆಲ್ಲ ಮಾಡ್ತಾರೆ ಅನ್ನೋ ಊಹೆ ಯಾರಿಗೂ ಇರಲಿಲ್ಲ. ಅವತ್ತು ಆ ಪರಿಸ್ಥಿತಿನಲ್ಲಿ ರಕ್ಷಿತಾ ನೀವು ನೋಡಿದ್ರೆ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡ್ರು, ಜಗಳ ಆಡಿದ್ರು, ಅವ್ರಿಗೋಸ್ಕರ ಅವ್ರು ಮಾತಾಡಿದ್ರು, ಇಂಡಿವಿಜುವಲ್ ಆಗಿ ಮಾತಾಡಿದ್ರು. ಅದೇ ಆ ಮನೆಗೆ ಬೇಕಾಗಿರೋದು. ಯಾವಾಗ 10 ಜನ ಸೇರಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ, ಅವರು ಯಾವಾಗ ಹೆಲ್ಪ್ಲೆಸ್ ಆಗಿ ಬೀಳ್ತಿರ್ತಾರೆ, ಆಗ ಹೋಗಿ ಕೈ ಹಿಡಿದು ಮೇಲೆತ್ತಿ ಆ 10 ಜನನೂ ಹೆದರಾಕೋಬಹುದು. ಇಲ್ಲಿ ರಕ್ಷಿತಾಗೆ ಆ ಗಟ್ಸು ಇತ್ತು, ಆ ಸ್ಟ್ರೆಂತು ಇತ್ತು. ಅವರ ಪರ ಅವರೇ ಮಾತಾಡಿದ್ರು, ಗೆದ್ರು. ಅದಕ್ಕೆ ಅಲ್ವಾ ಕರ್ನಾಟಕದ ಜನ ಇವತ್ತು ಅವರನ್ನ ಸಪೋರ್ಟ್ ಮಾಡ್ತಿರೋದು, ಅಶ್ವಿನಿ ಗೌಡ ಅವ್ರನ್ನ ಬೈತಿರೋದು. ಅದೇ ಅಲ್ವಾ ರಕ್ಷಿತಾ ಸ್ಟ್ರೆಂತ್. ಸೊ ವೈ ನಾಟ್ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದು. ಅಂದ್ರೆ ಇವಾಗ ಜಾನ್ವಿ ಹಾಗೆ ರಕ್ಷಿತಾ ಮಧ್ಯೆ ಕಾನ್ವರ್ಸೇಷನ್ ಆಗ್ತಿದ್ದು, ಮಿಡಲ್ ಅಲ್ಲಿ ಇವ್ರು ಯಾಕೆ ಬಂದ್ರು ಅನ್ನೋದು ಪ್ರಶ್ನೆ. ಯಾರು? ಅಶ್ವಿನಿ ಗೌಡ ಅವ್ರು ಯಾಕೆ ಬಂದ್ರು? ಅದು ಯಾವಾಗಲೂ ಪರ್ಸ್ನಲ್ಲೇ ಇತ್ತಲ್ಲ. ಸಾರಿ, ವೈಯಕ್ತಿಕವಾಗಿ ನಾನು ಇದನ್ನು ಹೇಳ್ತಿಲ್ಲ, ಆದರೂ ಹೇಳ್ತಿದ್ದೀನಿ. ಅವರು ಒಂದೊಂದೇ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೋದರು. ನನ್ನ ಜೊತೆ ಆಯಿತು, ಕಾವ್ಯನ ಜೊತೆ ಆಯಿತು, ರಾಶಿಕಾ ಜೊತೆ ಆಯಿತು, ಮಂಜು ಭಾಷಿಣಿ ಅವ್ರನ್ನ ಕಳಪೆ ಅಂತ ಅವ್ರನ್ನ ಕಳಿಸಿದ್ರು. ಅವ್ರು ಯಾವ ಗಂಡು ಮಕ್ಕಳನ್ನೂ ಹೆದರಾಕೊಂಡಿಲ್ಲ. ಯಾಕೆ ಅವ್ರನ್ನೇ ಕೇಳಬೇಕು ಅಲ್ವಾ, ಬಾಯಿ ಮೇಲೆ ಕೇಳ. ಅವರು ಹೆದರಾಕೊಂಡಿದ್ದೆಲ್ಲ ಹೆಣ್ಮಕ್ಳನ್ನೇ, ಎಲ್ಲ ಗಂಡು ಮಕ್ಕಳು ಅಣ್ಣ 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 ಅಂದರು ಹೊರತು, ಇವರು ಕಾಕ್ರೋಚ್ ಸುದ್ದಿ ಅವರು ಮ್ಯಾಮ್ 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 ಅಂದರೆ ಹೊರತು ಎಲ್ಲೂ ಆ್ಯಕ್ಚುಲ್ ಫೈಟ್ ಫಾರ್ ಒನ್ ರೈಟ್ ರೀಸನ್ ಆಗೇ ಇಲ್ಲ. ಇದೆಲ್ಲ ಇವ್ರು ಏನೋ ಕಿತಾಪತಿ ಮಾಡಿ ಟ್ರಿಗರ್ ಮಾಡಿ ಅಪೋಸಿಟ್ ಪರ್ಸನ್ನ ಬೈದಾಡಿದ್ದೆ ಹೊರತು ನಾಟ್ ಬಿಕಾಸ್ ಮನೇಲಿ ಏನೋ ಸಮಸ್ಯೆ ಆಗ್ತಿದೆ ಅದನ್ನು ರಿಸಾಲ್ವ್ ಮಾಡಬೇಕು, ಹೋರಾಟ ಮಾಡಬೇಕು ಅಂತ ಅವ್ರೇನು ಮಾಡಿಲ್ಲ. ಆಚೆ ಒಬ್ಬ ಕನ್ನಡ ಪರ ಹೋರಾಟಗಾರ್ತಿ ಅಂತ ಗುರುತಿಸ್ಕೊಂಡಿರೋರು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಒಂದು ಹೆಣ್ಣಿನ ಬಗ್ಗೆ ಎಸ್ ಕ್ಯಾಟಗರಿ ಅಂತಾರೆ. ಆಮೇಲೆ ಜಾನ್ವಿ ಅವರು ಒಬ್ಬರು ಆ್ಯಂಕರ್ ಆಗಿ ಆ ರೀತಿ ಮುಚ್ಕೊಂಡು ಮಲ್ಕೋ ಅನ್ನೋದು, ಈ ರೀತಿಯ ಪದಗಳನ್ನು ಬಳಸೋದ್ರಿಂದ ಅಂದರೆ ಒಂದಷ್ಟು ಬಿಗ್ ಬಾಸ್ ನೋಡುವಂತಹ ವರ್ಗಕ್ಕೆ ಹರ್ಟ್ ಆಗಿದೆ ಈ ಎಲ್ಲ ಮಾತಿಂದ. ಸೊ ನಿಮಗನ್ಸುತ್ತಾ ಸುದೀಪ್ ಸರ್ ಕ್ಲಾಸಿಂದ ಇದೆಲ್ಲ ನೆಕ್ಸ್ಟ್ ಈ ವೀಕಿಂದ ಬದಲಾಗ್ಬೋದು ಅಂತ? ಆಗಿದೆಯಾ, ಅನ್ನಿಸ್ತಿದೆಯಾ ನಿಮಗೆ ಬದಲಾಗಿದಾರ? ಇಲ್ಲ, ಇವತ್ತಿನ ಪ್ರೋಮೋ ನೋಡಿದೆ. ಓಕೆ, ಹಾಗಿದ್ರೆ ಬಹುಶಃ ಸುದೀಪ್ ಸರ್ ನನಗೆ ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ರು, ಬಣ್ಣ ಬದಲಾಗತ್ತಾ ಇಲ್ಲ ಅಂತ. ಆಪರ್ಚುನಿಟಿ ಸಿಕ್ಕಿದೆ ಅವರಿಗೆ, ಅದನ್ನು ಬಳಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನನಗೆ ಹೊರಗಡೆ ಅಷ್ಟು ಗೌರವ ಇದೆ, ಇಷ್ಟು ಗೌರವ ಇದೆ ಅಂತ ಹೇಳೋದು
ಬರೀ ಮಾತಿಗಿಡಬಾರ್ದು ಇರಬಾರ್ದು, ಮೀಸಲಿರಬಾರ್ದು, ನಡವಳಿಕೆಗೂ ಕೂಡ ಅದು ಅಪ್ಲೈ ಆಗಬೇಕು, ಅನ್ವಯ ಆಗಬೇಕು. ಸೊ ಆ ಗೌರವಾನ್ವಿತ ಕಂಟೆಸ್ಟೆಂಟು ಅದನ್ನು ನೆನ್ಪು ಮಾಡಿಕೊಂಡು ತಪ್ಪಿನ ಅರಿವು ಮಾಡಿಕೊಂಡು ಸರಿದಾರಿನಲ್ಲಿ ಹೋದರೆ ಸರಿಯಾಗಿರುತ್ತೆ. ಇಲ್ಲಾಂದರೆ ನಮ್ಮ ಜನ ಅಷ್ಟು ನೋಡ್ತಾರೆ, ಆಮೇಲೆ ಬಾಮ್ಮ ಈಚೆ ಅಂತಾರೆ ಅಷ್ಟೇ. ಓಕೆ, ಏನಿದು ಎಸ್ ಕ್ಯಾಟಗರಿ ಅಂತಂದರೆ? ನಂಗೆ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ. ಸೊ ಐ ಕಾಂಟ್ ಕಮೆಂಟ್ ಆನ್ ಇಟ್. ಓಕೆ, ಧ್ರುವಂತ್ ಅವ್ರು ಯಾವ ರೀತಿಯಾಗ ಆಟ ಆಡ್ತಿದ್ದಾರೆ ನಿಮ್ಮ ಪ್ರಕಾರ? ಅವ್ರು ಆಟ ಎಲ್ಲ ಆಡ್ತಿದ್ದಾರೆ. ಏನು ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಮಲ್ಲಮ್ಮ ಅವ್ರ ಜೊತೆಗಿದ್ರು, ಅಂದರೆ ಸಿಂಪತಿಗೋಸ್ಕರ ಅವ್ರ ಜೊತೆಗಿದ್ರು, ಈ ರೀತಿ ಒಂದಷ್ಟು ಟಾಕ್ಸ್ ಇದೆ, ಒಪ್ಕೋತೀರಾ? ಅದಕ್ಕೆ ನಾನು ಸುದೀಪ್ ಸರ್ ಮುಂದೆನೇ ಹೋಗ್ಬೋದ್ನಲ್ಲ. ನೀವು ಹಾಗೆ ಅವರು ಒಂದು ಸೀರಿಯಲಲ್ಲಿ ಮಾಡಿದ್ರಿ ಅಲ್ವಾ, ಕೆಲಸ ಮಾಡಿದ್ರಿ. ಬಟ್ ಬಿಗ್ ಬಾಸ್ ಮನೇಲಿ ಅಂತ ಬಂದಾಗ ಇಬ್ರು ಅಷ್ಟಾಗಿ ಮಾತಾಡಿರೋದು ನಾವಂತೂ ನೋಡಿಲ್ಲ. ಅಂತಂದ್ರೆ ಅವರೇ ಮಾತಾಡ್ತಿರ್ಲಿಲ್ವಾ ಅಥವಾ ನೀವು ಮಾತಾಡ್ತಿಲ್ವಾ, ಹೇಗೆ? ಸೀರಿಯಲಲ್ಲಿ ಕೆಲಸ ಮಾಡಿದ್ವಿ ಅಂತ ಅನ್ಸಿದ ತಕ್ಷಣ ನಾವು ತುಂಬಾ ಕ್ಲೋಸ್ ಅಂತ ಅಲ್ಲ, ಕಲೀಗ್ಸ್ ಆಗಿರ್ತಾರೆ. ಸಪೋರ್ಟ್ ಅಂತ ಏನಾದ್ರು ಆ ರೀತಿಯಾಗಿ ಅವ್ರು ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಬಂದಿದ್ರು, ನಾನು ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಬಂದಿದ್ದೆ. ಸೊ ರೆಸ್ಪೆಕ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಅವರೊಂದು ಫ್ರೆಶ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ, ಒಂದಷ್ಟು ಹೊಸ ವಿಚಾರಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವತ್ತೂ ಕೂತ್ಕೊಂಡು ಮಾತಾಡೋಂಥ ವಿಚಾರ, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಂಥ ವಿಚಾರ ಆ ಮನೆಯಲ್ಲಿ ಏನೂ ನಡೀತಿಲ್ಲ. ಓಕೆ, ಅವ್ರ ಹೆಸರನ್ನು ಕೂಡ ಬದಲಾಯಿಸ್ಕೊ ಬಂದಿದ್ರು. ನೀವು ಯಾರಪ್ಪ ಇದ್ರು ಅಂತ ಏನಾದ್ರು ಅನ್ಸಿತ್ತಾ? ನಮ್ಗೆ ಗೊತ್ತಿರ್ಲಿಲ್ಲ ಅಲ್ಲ ಯಾವ್ಯಾವ ಕಂಟೆಸ್ಟೆಂಟ್ ಬರ್ತಾರೆ, ನೋಡಿದ್ದೆ ಅವ್ರನ್ನ ಮನೆ ಒಳಗೆ. ಅಂದ್ರೆ ಶಾಕ್ ಆಯ್ತಾ ಬಂದ್ಮೇಲೆ ಅವ್ರ ಹೆಸರು ಚೇಂಜ್ ಆಗಿದ್ ನೋಡಿ? ಯಾಕಂದ್ರೆ ಹೆಸರು ಬದಲಾಯಿಸ್ಕೊಂಡಿದ್ರಲ್ಲ ಅವರು. ಐ ಥಿಂಕ್ ಇದ್ರ ಬಗ್ಗೆ ನಾನು ಕೇಳಿದ್ದೆ, ಹಾಗಾಗಿ ಏನು ಶಾಕ್ ಆಗಿಲ್ಲ. ಯಾಕಂದ್ರೆ ಅದು ಪಾತ್ರದ ಹೆಸರು, ಮುದ್ದು ಲಕ್ಷ್ಮಿ ಹೀರೋ ಪಾತ್ರದ ಹೆಸರು ಧ್ರುವಂತ. ಸೊ ಮೇ ಬಿ ಅವರು ಹಾಗೆ ಫೇಮಸ್ ಆಗಿರೋ ಕಾರಣಕ್ಕೆ ಬದಲಾಯಿಸ್ಕೊಂಡ್ರೆ ಅದು ಅವ್ರನ್ನೇ ಕೇಳ್ಬೇಕು, ನಂಗೆ ಗೊತ್ತಿಲ್ಲ. ಗಿಲ್ಲಿ ಅವ್ರು ಹೇಗೆ ಆಟ ಆಡ್ತಿದ್ದಾರೆ? ಎಂಟರ್ಟೈನ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಫಿನಾಲೆ ತನಕ ಬರಬಹುದಾ? ಖಂಡಿತ ಬರಲಿ. ಓಕೆ, ಒಂದಷ್ಟು ಸ್ಟೇಟ್ಮೆಂಟ್ಸ್ ಹೇಳ್ತೀನಿ. ರಕ್ಷಿತಾ ಬಹಳ ಇನ್ನೋಸೆಂಟ್. ರಕ್ಷಿತಾ ಇನ್ನೋಸೆಂಟ್ ಅಲ್ಲ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನಿಜವಾದಂತಹ ಚೈಲ್ಡ್ ಚಪಾತಿ ಯಾರು? ಚೈಲ್ಡ್ ಚಪಾತಿನ ಈ ಪದ ಯಾರು ಹೇಳ್ತಿದ್ರು ಅಂತ ಗೊತ್ತಾಯ್ತಾ? ಜಾಹ್ನವಿ ಅವರು ಹಾಗೆ ಅಶ್ವಿನಿ ಅವರು ಹೇಳ್ತಿದ್ದಂತ ಪದ ಇದು, ಚೈಲ್ಡ್ ಚಪಾತಿ ಅವರು ಅಂತ. ಯಾರಿಗೆ ಹೇಳ್ತಿದ್ರು? ಒಂದಷ್ಟು ರಕ್ಷಿತಾಗಿರಬಹುದು, ಕಾವ್ಯಾಗಿರಬಹುದು, ಈ ರೀತಿಯಾಗಿ ಬಳಸ್ತಿದ್ದಂತಹ ಪದ, ಒಟ್ನಲ್ಲಿ ಅವ್ರು ಬಳಸ್ತಿದ್ದಂತಹ ಪದ ಇದು. ಓಕೆ, ಬಿಗ್ ಬಾಸ್ ಅಲ್ಲಿ ನಿಜವಾದ ಚೈಲ್ಡ್ ಚಪಾತಿ ಜಾನ್ವಿ ಇರಬೇಕು. ಓಕೆ, ಮೊನ್ನೆ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು ಅಶ್ವಿನಿ ಅವರಿಗೆ ಮತ್ತು ಜಾನ್ವಿ ಅವರಿಗೆ. ಬಟ್ ಜನರ ಅಭಿಪ್ರಾಯ ಇನ್ನೂ ತಗೊಳ್ಬೋದಿತ್ತು, ಅದು ಎಸ್ ಕ್ಯಾಟಗರಿ ಅಂದರೆ ಏನು ಅಂತ ಬಾಯಿ ಬಿಡಿಸ್ಬೋದಿತ್ತು ಅನ್ನೋದು ಜನರ ಅಭಿಪ್ರಾಯ. ಇದಕ್ಕೆ ನೀವೇನು ಹೇಳ್ತೀರಾ? ಅಲ್ಲಿ ನಾನು ಕಂಟೆಸ್ಟೆಂಟ್ ಆಗಿ ಕೂತಿದ್ದೆ. ಸೊ ಹಾಗಾಗಿ ಅಲ್ಲಿ ಅಭಿಪ್ರಾಯ ಇರಲಿಲ್ಲ. ಅಲ್ಲಿ ಸುದೀಪ್ ಸರ್ ಒಂದು ಗುರುಸ್ಥಾನದಲ್ಲಿ ನಿಂತಿದ್ರು, ನಾವು ಅದನ್ನ ರಿಸೀವ್ ಮಾಡೋ ಎಂಡಲ್ಲಿ ನಿಂತಿದ್ರಿ. ಸೊ ಹಾಗಾಗಿ ಅದ್ರ ಬಗ್ಗೆ ಅಭಿಪ್ರಾಯ ನನಗೇನೂ ಇಲ್ಲ. ಅಂದರೆ ಇವಾಗ ಒಂದು ವೀಕಲ್ಲಿ ನಮ್ಗೆ ಆಸ್ ಎ ಆಡಿಯನ್ಸ್ ಆಗಿ ನನಗೆ ಒಂದಷ್ಟು ಪ್ರಶ್ನೆ ಬರ್ತದೆ, ಸುದೀಪ್ ಸರ್ ಅದು ಕೇಳಪ್ಪ ಇದು ಕೇಳಪ್ಪ, ಅವ್ರನ್ನ ಪ್ರಶ್ನೆ ಮಾಡಲಿ, ಆ ವಿಚಾರ ಹೇಳಲಿ ಅಂತ. ಸೊ ನಿಮಗೆ ಆ ರೀತಿ ಏನಾದರೂ ಅನ್ಸಿದ್ಯಾ ಇದ್ರ ಬಗ್ಗೆ? ಸುದೀಪ್ ಸರ್ ಮಾತಾಡಿ, ಸುದೀಪ್ ಸರ್ಗೆ ಅವ್ರದ್ದೇ ಆದಂಥ ಒಂದಷ್ಟು ಜವಾಬ್ದಾರಿ ಇರುತ್ತೆ. ಕೆಲವೊಂದು ವಿಚಾರ ಹೇಳೋದು ದೊಡ್ಡ ವಿಷಯ ಅಲ್ಲ ಅವರಿಗೆ, ಅವ್ರನ್ನ ತಡೆಯೋರು ಯಾರೂ ಇಲ್ಲ. ಆದರೆ ಆಡೋ ಪ್ರತಿಯೊಂದು ಮಾತಿನ ತೂಕ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರ ಒಂದು ಮಾತು ಒಂದು ಕಂಟೆಸ್ಟೆಂಟ್ಸ್ನ ಬ್ರೇಕ್ ಮಾಡ್ಬೋದು, ಒಂದು ಒಳ್ಳೆ ಮಾತು ಒಂದು ಕಂಟೆಸ್ಟೆಂಟ್ ಬಿಹೇವಿಯರ್ನ ಚೇಂಜ್ ಮಾಡ್ಬೋದು. ಅವರು ಏನೇ ಮಾತಾಡಿದ್ರು ತುಂಬ ಸೂಕ್ಷ್ಮತೆಯಿಂದ ಮಾತಾಡ್ತಾರೆ. ಅದು ಅಶ್ವಿನಿ ಗೌಡ ವಿಚಾರದಲ್ಲಿ ಅವ್ರದ್ದೇ ಆದಂಥ ರೀತಿನಲ್ಲಿ ಅವರು ಏನು ಮೆಸೇಜ್ ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ರಘು ಅವ್ರು ಬಂದಿದ್ದು ಬಹಳ ಒಳ್ಳೇದಾಯಿತು ಬಿಗ್ ಬಾಸ್ ಮನೆಗೆ ಅಂತ, ಏನು ಹೇಳ್ತೀರಾ? ಎಸ್, ಆ್ಯಕ್ಚುಲಿ ಆ ಥರ ಯಾರೂ ಹುಡುಗರು ಇರಲಿಲ್ಲ. ಅಂದರೆ ಹುಡುಗರೆಲ್ಲ ಸಪ್ಪೆ ಆಗ್ಬಿಟ್ಟಿದ್ರು. ನಾವೇ ಪೂಜ್ ಮಾಡಬೇಕಿತ್ತು, ಬನ್ರು ಮಾಡ್ರು, ಏನು ಮಾಡ್ತಿಲ್ಲ ಮಾಡ್ರು. ಸುದಿ ಅವರು ಹಾಗೆ ಇದ್ರಾ? ಸುದಿ ಅವರಿಂದ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತು. ಪ್ರಾಬ್ಲಿ ಇವಾಗ ರಘು ಅವ್ರು ಏನು ಮಾಡ್ತಿದ್ದಾರೆ ಅದರ ಎಕ್ಸ್ಪೆಕ್ಟೇಷನ್ ಸುದಿ ಅವರ ಕಡೆಯಿಂದ ಇತ್ತು. ಬಟ್ ಆ ಥರ ಏನೂ ಫೈರ್ ಏನು ನೋಡಿಲ್ಲ. ಅವ್ರು ಬರೀ ಅದೇ ರೈಮಿಂಗ್ ಡೈಲಾಗ್ಸ್ ಹೇಳ್ಕೊಂಡು ಯಾರ್ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರನ್ನೆಲ್ಲ ನಾಮಿನೇಟ್ ಮಾಡಿಕೊಂಡು ಇನ್ನು ಮಿಕ್ಕದವ್ರು ಅವರ ಪ್ರಕಾರ ಅಲ್ಲಿರೋ ಎಷ್ಟೊಂದು ಜನ ಹೆಣ್ಮಕ್ಳು ವೀಕ್, ನಮ್ಮ ಜೊತೆ ಅವರ ಹೆಚ್ಚಿಗೆ ಕಮ್ಯುನಿಕೇಟ್ ಕೂಡ ಮಾಡಲ್ಲ. ಸೊ ಅವ್ರನ್ನ ನಾನು ಸೀರಿಯಸ್ ಆಗಿ ತೊಗೊಂಡಿಲ್ಲ.
ಸ್ಟಾರ್ಟಿಂಗ್ ಡೇಸಲ್ಲಿ ಸುದಿ ಅವ್ರಿಗೆ ಅಶ್ವಿನಿ ಗೌಡ ಅವ್ರ ಕಂಡ್ರೆ ಜಾನ್ವಿ ಅವ್ರ ಕಂಡ್ರೆ ಅಷ್ಟಾಗಿ ಆಗ್ತಾ ಇರಲಿಲ್ಲ. ಬಟ್ ಲಾಸ್ಟ್ ವೀಕ್ ನೋಡ್ತಾ ಇದ್ರೆ ಬಹಳ ಚೆನ್ನಾಗಿದ್ರು. So ಅದೇ ಏನ್ ಕಾರಣ ಸ್ಟ್ರಾಂಗ್ ಆಗಿರ್ಬೋದು? ಇರೋರ್ನೆಲ್ಲ ಓಡಿಸ್ಬೇಕಿತ್ತಲ್ಲ, ಅವರೆಲ್ಲ ಗುಂಪಾಗ್ಬೇಕಿತ್ತಲ್ಲ, ಅಲ್ಲಾದ್ರೂ ಯೂನಿಟಿ ಬೇಕಲ್ವಾ. ನಾವು 3 ಜನ ಮೇಲೆ ಹೋಗೋಣ ಹಿಲ್ ಟಾಪ್ ಅಲ್ಲಿ, ಆಮೇಲೆ ನಿಮ್ಮನ್ನ ನಾನು ಬೀಳಿಸ್ತೀನಿ, ನನ್ನ ನೀವು ಬೀಳಿಸ್ತೀರಾ, ನಾವು 3 ಜನ ಹೋಗೋಣ, ಸ್ಟ್ರಾಂಗ್ ಇರೋರ್ನೆಲ್ಲ ಇಲ್ಲೇ ಕೆಳಗಿಂದಾನೆ ಕಳಿಸ್ಬಿಡೋಣ ಅನ್ನೋದು ಅವ್ರ ಪ್ಲಾನ್ ಆಗಿತ್ತು. ಎಲ್ಲೋ ಒಂದ್ ಕಡೆ ಲಾಸ್ಟ್ ವೀಕು ನಾಮಿನೇಷನ್ ಅಂತ ಬಂದಾಗ ಫೈನಲಿಸ್ಟ್ಗೆ ಕೊಟ್ಟಾಗ ಅವಕಾಶ ಬಿಗ್ ಬಾಸ್ ಮಾಳು ಹಾಗೆ ರಾಶಿಕಾ ಇಂದ ನೀವು ಅಥವಾ ಮಂಜು ಭಾಷಿಣಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದಿತ್ತು ಅಲ್ವಾ? ಮಾಳು ಅವರು ತಗೊಂಡಿದ್ದ ಹೆಸರು ಧನುಷ್, ರಾಶಿಕಾ ಅವರು ತಗೊಂಡಿದ್ದ ಹೆಸರು ಅಶ್ವಿನಿ. ಸೊ ಹಾಗಾಗಿ ಅವರ ಸ್ಟ್ಯಾಂಡ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅನ್ನೋದು ಸುದೀಪ್ ಸರ್ ಈಗ ಆಲ್ರೆಡಿ ಹೇಳಿದ್ದಾರೆ. ಎಸ್, ಅವರು ಚಾನ್ಸ್ ತಗೊಂಡಿದ್ದಿದ್ರೆ ಅಥವಾ ಅವರು ಕೂಡ ಇಲ್ಲ ಅಂತ ನಿಂತಿದ್ದಿದ್ರೆ ಬಹುಶಃ ಉಳ್ಕೋತಿದ್ವೇನೋ ಅಲ್ವಾ? ಬಟ್ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಫ್ಯಾನ್ಸ್. ಹೌದಾ? ಥ್ಯಾಂಕ್ ಯು. ಇದಾದ್ರೂ ಒಂದು ಸಮಾಧಾನಕರ ಬಹುಮಾನ. ಓಕೆ, ಒಂದಷ್ಟು ಗುಣಗಳನ್ನ ಹೇಳ್ತೀನಿ, ಯಾರಿಗೆ ಹೋಲಿಕೆ ಆಗುತ್ತೆ ಅಂತ ಹೇಳಿ. ಎಸ್. ಫೇಕ್. ಇನ್ನು ಯಾರು ಫೇಕ್ ಅಂತ ಅನಿಸ್ಲಿಲ್ಲ, ಅಂದರೆ ಇನ್ನ ಇಟ್ಸ್ ವೆರಿ ಸೂನ್ ಟು. ಓಕೆ, ಪ್ರಾಮಾಣಿಕತೆ ಯಾರಲ್ಲೂ ಇಲ್ಲ. ನರಿ ಬುದ್ಧಿ. ಕ್ಲೆವರ್ ಅಂತ ಹೇಳ್ತಿದ್ದೀರಾ? ನರಿ ಬುದ್ಧಿನೇ ಕ್ಲೆವರ್ ಅಲ್ಲ, ಅಲ್ಲೂ ತಂದಿಡೋ ಬುದ್ಧಿ ಅಂತಾರಲ್ಲ, ನಮ್ಮ ಕಾಕ್ರೋಚ್ ಆ ರೀತಿ ಮಾಡ್ತಾರ ಅವರು, ಒಬ್ರಿಗೊಬ್ರಿಗೆ ತಂದಿಡೋದು. ಬುದ್ಧಿವಂತ ಅವರ ಪ್ರಕಾರ, ಇವಾಗ ಧ್ರುವಂತ್ ಅವರ ಪ್ರಕಾರ. ಮೋಟಿವೇಟರ್. ಮಂಜಮ್ಮ. ಸಿಂಪತಿ. ಯಾರು ಸಿಂಪತಿಯಿಂದ ಆಟ ಆಡ್ತಿಲ್ಲ, ಸಿಂಪತಿ ಕಾರ್ಡ್ ಯಾರು ಯೂಸ್ ಮಾಡ್ಕೊಳ್ತಿಲ್ಲ. ಇನ್ನು ಆ ಕಾರ್ಡು ಎಕ್ಸ್ಕ್ಲೂಸಿವ್ ಆಗಿ ಇಟ್ಟಿದ್ದಾರೆ, ಯಾವಾಗ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಮುಖವಾಡ. ಅಶ್ವಿನಿ ಗೌಡ. ಆಚೆ ಗೊತ್ತಿದ್ರಾ? ಅವರು ವೈರಲ್ ಆಗ್ಬೇಕಂತ ಹುಚ್ಚಿಗೆ ಬಿದ್ದಿರೋದು ಜಾನ್ವಿ ಅನ್ಸುತ್ತೆ. ಭಯದಿಂದ ಇನ್ನೂ ಬಿಗ್ ಬಾಸ್ ಮನೇಲಿ ಇರೋರು ಅಭಿ. ಭಯದಿಂದ ಇದ್ದಾರಾ? ಏನ್ ಭಯ ಅಂತೆ ಅವ್ರಿಗೆ? ಭಯ ಇದೆ, ಜಡ್ಜ್ಮೆಂಟ್ ಭಯ ಇದೆ, ಬೇರೆಯವ್ರು ಜಡ್ಜ್ ಮಾಡ್ತಾರೆ ಅಂತ. ಇಮೇಜ್ ಭಯ ಇದೆ. ಲೂಸ್ ಟಾಕ್ಸ್ಗಿಂತ ಈ ಕನ್ಫ್ಯೂಸಿಂಗ್ ಟಾಕ್ಸ್ ಸತೀಶ್ ಅವ್ರು ಮಾಡ್ತಾರೆ. ಅವ್ರು ಹೇಳೋದು ಏನು ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ ಅಂತಾನೆ ಅರ್ಥ ಆಗಲ್ಲ. ಓಕೆ, ಮೆಂಟಲಿ ಬಹಳ ಸ್ಟ್ರಾಂಗ್ ಇರೋರು. ತುಂಬ ಸ್ಟ್ರಾಂಗ್ ಇರೋರ ಆ ಎಬಿಲಿಟಿ ಯಾರ್ದು ಇನ್ನೂ ಹೊರಗಡೆ ಬಂದಿಲ್ಲ, ಯಾರಿಗೂ ಇಲ್ಲ. ಓಕೆ, ಅಟೆನ್ಷನ್ ಸೀಕ್ ಮಾಡೋರು. ಅದೇ ನಮ್ಮ ಮೇಡಮ್ಸ್ ಇಬ್ರು. ಅವಕಾಶವಾದಿ. ಸುದ್ದಿ. ಪಾಪ. ಈ ವಾರ ಆ್ಯಕ್ಚುಲಿ ರಕ್ಷಿತಾ ಪಾಪ. ತುಂಬ ಕ್ಯೂಟ್ ಆಗಿರೋರು. ಧನು ಇಸ್ ಕ್ಯೂಟ್, ನಾನೇ ಹೇಳಿದ್ದೀನಿ ತುಂಬ ಸಲ ಕ್ಯೂಟ್ ಆಗಿದೆ ಅಂತ. ಗರ್ಲ್ಸಲ್ಲಿ ಧನು ಅನ್ಕೊಳ್ಳಿ. ಧನುಷ್ ಅವರೊಬ್ಬರೆ. ಓಕೆ, ನೆಕ್ಸ್ಟು ಯಾರ ಜೊತೆಗೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀರಾ? ರಾಶಿಕಾ ಜೊತೆಗೆ. ಓಕೆ, ಯಾರು ವಿನ್ ಆಗಬಹುದು? ವೈಲ್ಡ್ ಕಾರ್ಡ್ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ ಅಂದರೆ ಗಿಲ್ಲಿ. ಅಂದರೆ ಏನು ಎಬಿಲಿಟಿ ಇದೆ ಅವರಿಗೆ ವಿನ್ ಆಗಲಿಕ್ಕೆ? ಅವ್ರು ಎಂಟರ್ಟೈನ್ ಮಾಡ್ತಿದ್ದಾರೆ ಮನೇನ, ಅವ್ರದ್ದೇ ಆದಂಥ ರೀತಿನಲ್ಲಿ, ಯಾರಿಗೂ ಹರ್ಟ್ ಆಗ್ದಿರ ಆಟ ಆಡ್ತಿದ್ದಾರೆ. ಓಕೆ, ಈ ವೀಕ್ ಯಾರು ಹೋಗ್ತಾರೆ? ಗೊತ್ತಿಲ್ಲ. ಓಕೆ, ಒಂದು ಗೆಸ್. ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ಐ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ನಿಮ್ಮ ಪ್ರಕಾರ ಯಾರು ಹೋಗಬೇಕು? ಎಲ್ಲರೂ ಬರಲಿ, ಆಚೆ ಬರಲಿ. ರಕ್ಷಿತಾ ಹೇಳ್ದಾಗ ಎಲ್ಲ ಆಚೆ ಹೋಗ್ಬಿಟ್ಟಿದ್ರಲ್ಲ ಒಂದ್ಸಲ. ರಕ್ಷಿತಾ ಇರ್ಸೋಣ ಕ್ಯಾಮ್ರಾ ಹತ್ರ, ಅವ್ರು ನೀಟಾಗಿ ಮಾತಾಡ್ಕೊಂಡು ಹಾಡಾಡ್ಕೊಂಡಿರ್ತಾರೆ, ಎಲ್ಲರೂ ಹೊರಗೆ ಕರೆಸ್ಬಿಡೋಣ. ಓಕೆ, ಟಾಪ್ 3 ಅಲ್ಲಿ ಯಾರ್ಯಾರು ಬರ್ತಾರೆ? ಟಾಪ್ 3ನಾ? ಗಿಲ್ಲಿ ಬರಲಿ. ಐ ಥಿಂಕ್ ರಘು ಅವರು ಪಾಸಿಬಿಲಿಟಿ ಇದೆ, ಯಾಕಂದರೆ ಅವ್ರ ಬ್ಯಾಕ್ಗ್ರೌಂಡ್ ಮೆಂಟಲ್ ಸ್ಟ್ರೆಂತ್ ನೋಡಿದ್ರೆ ರಘು ಅವ್ರು ಬರಲಿ. ಯಾರಾದರೂ ಒಬ್ರು ಹೆಣ್ಮಗು ಬರಲಿ. ಓಕೆ, ಇವತ್ತು ಬಿಗ್ ಬಾಸ್ ಬಿಟ್ಟಂತಹ ಪ್ರೋಮೋ ನೋಡಿದ್ರಾ? ಏನು ಅನ್ನಿಸ್ತು? ರಘು ಅವ್ರದ್ದು ಆ್ಯಕ್ಚುಲಿ ಗಂಡ್ಮಕ್ಳಲ್ಲಿ ಇಂಪ್ಯಾಕ್ಟ್ಫುಲ್ ಅಂತ ಯಾರೂ ಇರಲಿಲ್ಲ. ಅವರೆಲ್ಲ ಸೇಫ್ ಗೇಮು, ಇಮೇಜು, ಒಳ್ಳೆತನ ಅಂತ ಆಡ್ಕೊಂಡಿದ್ರು. ಫೈರ್ ಯಾರಲ್ಲೂ ಇರಲಿಲ್ಲ. ಜೋರಾಗಿ ಕಿರ್ಚಬೇಕು, ಇಲ್ಲ ಅಂದರೆ ಕನ್ವಿನ್ಸ್ ಮಾಡಬೇಕು, ಹಾಗಿದ್ರು. ನೇರ ನಡೆ ನೇರ ನುಡಿ ಗಂಡು ಮಕ್ಕಳಲ್ಲಿ ಯಾರಲ್ಲೂ ಇರಲಿಲ್ಲ.
ಸೊ ಐ ಥಿಂಕ್ ಆ ಥರ ರಘು ಅವ್ರು ಬಂದಿದ್ದಾರೆ. ಗುಡ್ ಇಂಪ್ಯಾಕ್ಟ್. ಓಕೆ, ಜಾನ್ವಿ ಅವರು ಆ ಟೈಮಲ್ಲಿ ಒಂದು ಮಾತು ಹೇಳ್ತಾರೆ, ಏಕವಚನದಲ್ಲೆಲ್ಲ ಮಾತಾಡ್ತಾ ಇದ್ರೆ ಈಗಲೇ ಹೋಗ್ಬಿಡಿ ಮನೆಯಿಂದ ಅಂತ. ಒಪ್ಕೋತೀರಾ ಇದನ್ನ? ಅಲ್ಲಿ ನಾನು ಅಭಿನ, ಸ್ಪಂದನನ, ಗಿಲ್ಲಿ ನನ್ನನ್ನು, ನಾನು ಗಿಲ್ಲಿನ, ಅವರೆಲ್ಲ ನನಗಿಂತ ಚಿಕ್ಕವರು. ರಾಶಿ, ನಾವೆಲ್ಲ ಏಕವಚನದಲ್ಲೇ ನೀನು ಹೋಗು ಬಾ ಅಂತ ಹೇಳ್ತೀವಿ. ಹಾಗಂತ ಗೌರವ ಕೊಡಲ್ವಾ? ಖಂಡಿತ ಗೌರವ ಕೊಡ್ತೀವಿ. ಅದು ಒಂದು ಫ್ರೆಂಡ್ ಝೋನ್, ಅದು ಒಂದು ಕಂಫರ್ಟ್ ಝೋನ್ ಅಷ್ಟೇ. ಆದರೆ ಗೌರವ ಕೊಡಬೇಕು ಅಂತ ಬಯಸೋ ನೀವು ಮೊದಲು ಇನ್ನೊಬ್ಬರಿಗೆ ಗೌರವ ಕೊಡೋದನ್ನ ಕಲಿಬೇಕು. ಅಲ್ಲ, ಸುದಿ ಅವರು ಯಮ್ಮ ಅನ್ನೋ ಒಂದು ಪದ ಬಳಕೆ ಮಾಡಿದಾಗ ಅಪೋಸ್ ಮಾಡಿದ್ರು, ಅದು ಸುದೀಪ್ ಸರ್ ಮುಂದೆನೆ. ಬಟ್ ಇವ್ರು ಏನು ಕೆಲಸ ಮಾಡ್ತಿದ್ದಾರೆ ಹಾಗಾದ್ರೆ? ಅದನ್ನ ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಅಲ್ಲ, ನಿಮಗೇನು ಅನ್ಸುತ್ತೆ ಅವ್ರ ಜೊತೆಗೆ ಇಷ್ಟು ದಿನ ಇದ್ರಲ್ಲ? ಅವರಿಗೆ ಬರೀ ತುಂಬ ಬೇಗ ಟ್ರಿಗರ್ ಆಗುವಂಥ ವಿಚಾರಗಳು ತುಂಬ ಇದೆ. ತುಂಬ ಈಗೋಗಿ ತಗೋತಾರೆ, ಅದನ್ನು ಸ್ವಾಭಿಮಾನ ಅಂತ ಕರೀತಾರೆ. ಸ್ವಾಭಿಮಾನಕ್ಕೂ ಈಗೋಗೂ ತುಂಬ ವ್ಯತ್ಯಾಸ ಇದೆ. ಸೊ ಇದು ಫೇಕ್ ಈಗೋ, ನಾನು ನಂಗಂದ್ರ ಅಂತ. ಸ್ವಾಭಿಮಾನ ಇದ್ದವರು ಅವ್ರದ್ದೇ ದಾರಿನ ಸೃಷ್ಟಿ ಮಾಡಿಕೊಂಡು ಯಾರಿಗೂ ಸಮಸ್ಯೆ ಆಗದಿರ ಬದುಕ್ತಾರೆ. ಸೊ ಅದರ ವ್ಯತ್ಯಾಸ ಅಶ್ವಿನಿ ಗೌಡ ಅವ್ರಿಗೆ ಗೊತ್ತಾಗಬೇಕು. ಓಕೆ, ಪರ್ಸ್ನಲ್ ಗೇಮ್ ಆಡ್ತಿರೋರು ಯಾರು? ಪರ್ಸ್ನಲ್ ಅಟ್ಯಾಕ್ ಮಾಡ್ತಿರೋರು ಯಾರು? ಪರ್ಸ್ನಲ್ ಅಟ್ಯಾಕ್ ಮಾಡ್ತಿರೋರು ಅಶ್ವಿನಿ ಗೌಡ. ಪರ್ಸ್ನಲ್ ಗೇಮ್ ಆಡ್ತಿರೋರು ಸುದಿ. ಓಕೆ, ಅವರು ಯಾವ ರೀತಿಯಲ್ಲಿ ಫಸ್ಟ್ ವೀಕ್ ಇದ್ರು, ಇಲ್ಲಿ ತನಕ ಹೇಗಿದ್ದಾರೆ ಅಂದರೆ ಲಾಸ್ಟ್ ವೀಕ್? ಯಾರು? ಸುದಿನ ಅವರು. ಸಾರಿ, ನನ್ನ ಎನರ್ಜಿ ಸ್ವಲ್ಪ ಲೋ ಆಗಿದೆ, ಮುಖ ಡಲ್ ಆದರೆ ಬೇಜಾರು ಮಾಡ್ಕೊಬಿಡಿ. ಯಾವ ಥರ ಗೇಮ್ ಆಡ್ತಿದ್ದಾರೆ ಅಂತನಾ? ಅವ್ರು ಇನ್ನೂ ಆ್ಯಕ್ಚುಲಿ ಏನೂ ಗೇಮೇ ಆಡ್ತಿಲ್ಲ. ಬರೀ ಈ ಕಷ್ಟಪಟ್ಟು ಕಾಗೆ ಎಲ್ಲಿಂದ ನಾವು ಹುಡುಕಿ ಕಲ್ಲನ್ನು ತಂದು ಮನೆ ಮಾಡಿರುತ್ತೆ, ಅದನ್ನು ಹದ್ದು ಬಂದು ಮನೆ ತಗೊಳತ್ತೆ, ಅದನ್ನು ಸುದ್ದಿ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ಕೊನೆಯದಾಗಿ ಇಷ್ಟು ದಿನ ನಿಮ್ಮನ್ನು ವೋಟ್ ಮಾಡಿದಂತಹ ಜನರಿಗೆ ಏನು ಹೇಳ್ತೀರಾ? ಪ್ರೀತಿ ತೋರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತ ಟೈಟಲ್ಗೆ ಎಕ್ಸಾಂಪಲ್ ಆಗಿ ನಾನಿಲ್ಲಿ ಬಂದು ಕೂತಿದ್ದೀನಿ. ಆದರೆ ಇದು ನನಗೂ ವೆರಿ ಅನ್ಎಕ್ಸ್ಪೆಕ್ಟೆಡ್, ನನಗೂ ಕೂಡ ತುಂಬ ಶಾಕಿಂಗ್. ಆ ಸತ್ಯನ ನಾನು ಇನ್ನೂ ಜೀರ್ಣಿಸ್ಕೋತಾ ಇದ್ದೀನಿ. ಪ್ರೀತಿಯಿಂದ ಬರಮಾಡ್ಕೊಂಡ್ರಿ, ಪ್ರೀತಿಯಿಂದ ಕಳಿಸಿದ್ದೀರಾ ಅಂತ ನಾನು ನಂಬಲ್ಲ. ಬಟ್ ಅದೇನೇ ಜಡ್ಜ್ಮೆಂಟ್ ಇದ್ದರೂ, ಅದೇನೇ ವಿಚಾರಕ್ಕೆ ನಾನು ಹೊರಗೆ ಬಂದಿದ್ರು, ನೀವು ಸಪೋರ್ಟಾಗಿ ನಿಂತ್ಕೊಳ್ಳಿ. ಮತ್ತು ನೀವು ಚೂಸ್ ಮಾಡುವಂಥ, ನೀವು ಯಾರನ್ನ ಸಪೋರ್ಟ್ ಮಾಡ್ತೀರಾ ಅನ್ನೋದು ಒಂದು ಸ್ವಲ್ಪ ನೋಡಿ. ನಿಮ್ಮ ರೈಟ್ ಸಪೋರ್ಟ್ ಒಬ್ಬ ರೈಟ್ ಪರ್ಸನ್ನ ಮೇಲೆ ಇಳಿಸ್ಬೋದು, ನಿಮ್ಮ ರಾಂಗ್ ಸಪೋರ್ಟ್ ಒಬ್ಬ ರಾಂಗ್ ಪರ್ಸನ್ನ ಗೆಲ್ಲಿಸಬಹುದು. ಸೊ ಮೇ ದ ಬೆಸ್ಟ್ ವಿನ್. ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಲಾಸ್ಟ್ ಒಂದು ಕ್ವೆಶ್ಚನ್, ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಏನು ಮಾಡಿದ್ರಿ? ರೂಮಲ್ಲಿ ಕೂಡ ಹಾಕಿದ್ರು ಅಷ್ಟೇ, ಮನೆಗೆ ಹೋಗಿ. ಬಿಗ್ ಬಾಸ್ ಮನೆಯಿಂದ ಬಂದಿದ ತಕ್ಷಣ ಮಸಾಲೆ ಪುರಿ ತಿಂದೆ, ಐಸ್ ಕ್ರೀಮ್ ತಿಂದೆ, ಆಮೇಲೆ ಇನ್ಸ್ಟಾಗ್ರಾಮ್ ಬ್ರೌಸ್ ಮಾಡಿದೆ, ಏನೇನು ಟ್ರಾಲ್ಸ್ ಆಗಿದೆ ನನ್ನ ಮೇಲೆ, ಯಾವ್ಯಾವ ಮೀಮ್ಸ್ ಮಾಡಿದ್ದಾರೆ ಅಂತ ನೋಡಿದೆ. ಏನು ಅನ್ನಿಸ್ತು ಆ ಟ್ರೋಲ್ಸ್ ಮೀಮ್ಸ್ ಎಲ್ಲ ನೋಡಿ? ಒಂದಷ್ಟು ಸ್ಟುಪಿಡಿಟಿ ಅನ್ನಿಸ್ತು, ಒಂದಷ್ಟು ಸಿಲಿ ಅನ್ನಿಸ್ತು, ಒಂದಷ್ಟು ಆ್ಯಕ್ಚುಲಿ ಖುಷಿ ಆಯಿತು, ಒಂದಷ್ಟು ಇಷ್ಟ ಆಯಿತು. ಸೊ ಅದು ಇದೆ, ಇದು ಇದೆ, ಯಾವುದು ಬೇಕೋ ಅದನ್ನು ತೊಗೊಳ್ಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರೇ, ನಿಮ್ಮ ಪ್ರೀಶಿಯಸ್ ಟೈಮನ್ನು ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ, ನಿಮ್ಮ ಪೇಷನ್ಸ್ಗೆ ಥ್ಯಾಂಕ್ ಯು. ಗುಡ್ ಲಕ್. ನೋಡಿದ್ರಲ್ವಾ, ಇದಾಗಿತ್ತು ಅಶ್ವಿನಿ ಅವರ ಮಾತು. ಸೈನಿಂಗ್ ಆಫ್ ಬೈ ಪಲ್ಲವಿ ಎಂಡ್ರಾಜ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.